ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಎಲ್ಲರಿಗೂ ನಮಸ್ಕಾರ ರೀ. ಸೊ ಇವತ್ತಿನ ನಮ್ಮ ಜರ್ನಿ ಇರೋದು ಶ್ರೀ ಕ್ಷೇತ್ರ ಗಾಣಗಾಪುರ ಅಂತಂದು ದತ್ತಪೀಠ. ಸೊ ಅಲ್ಲಿಗೆ ಹೋಗೋಣ ಬರ್ರಿ. ನೋಡ್ರಿ ನನ್ನ ಬ್ಯಾಗ್ ಇಲ್ಲೈತಿ, ಬ್ಯಾಗ್ ರೆಡಿ ಆಗೈತಿ. ಸೊ ಬ್ಯಾಗ್ ಹಾಕ್ಕೊಂಡು ಇನ್ನೇನು ಜೈ ಗುರುದೇವ ದತ್ತ ಅಂತ ರೈಟ್ ಅವ್ನು ಮನೆಯ ಸಂಭಾಳಿಸಿ ಹೊಡ್ದೆ ತಲೆ ಹಾಪಾಗ್ಬಿಡ್ತೈತ್ರಿಪ್ಪ ಅವನು. ನಮ್ಮವ್ವ ಅದ್ರಾಗ ಎಲ್ಲಿ ಹೊಂಟಿ ಏನು ನಮ್ಮವ್ವ ನಂಬಿಕೆನೇ ಇಲ್ರಿ ನನ್ನ ಮೇಲೆ. ನಮ್ಮವಾಗ ನಮ್ಮ ಮನ್ಯಾಗ ನಾನು ಯಾರೂ ನಂಬೋದೂ ಇಲ್ಲ. ದೇವ್ರಿಗೆ ಹೊಂಟನಂದ್ರೆ ಇವು ನಾವು ಎಲ್ಲ ಒಂದು ಲಪ್ಪಡ ಭಾಳ ಕೊಟ್ಟಾರ ತಿಕ್ಕೋತಾರೆ. ಇಲ್ಲ ಈಗ ನಮ್ಮ ಜರ್ನಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ನಮ್ಮ ಮನೆಯಿಂದ ಬೈರಿಗೊಪ್ಪ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಸೊ ಬೈರಿಗೊಪ್ಪ ಬಸ್ ಸ್ಟ್ಯಾಂಡಿಗೆ ಹೋಗಿ ತಗೋತಾ ಅವ್ನು ಎಲ್ಲ ಇಟ್ಕೊಂಡಿರ್ತಾನಂತ ಲಕ್ಷ ಆಗಿರ್ತೈತೆ ರೀ. ಚಡ್ಡಿ ಪಡ್ಡಿ ಎಲ್ಲ ಏನೋ ಒಂದು ಲಕ್ಷ ಇರ್ತಾನೆ ಅವನು. ಈಗ ನೋಡ್ರಿ ಈಗ ಇಲ್ಲಿ ಇಷ್ಟೆಲ್ಲ ವಿಚಾರ ಮಾಡಿ ಇಟ್ಕೊಂಡ್ರು. ಹೊಳ್ಳಿ ಜಪಮಾಲ ಬಿಟ್ಟರೆ ಮತ್ತು ಅಲ್ಲಿ ಸುತ್ತಾಕಕ್ಕೆ ಇನ್ನೊಂದು ಜಪಮಾಲ ತೊಗೊಳ್ಬೇಕು ಅವನು. ಹಿಂಗೆ ನೋಡ್ರಿ ಮಬ್ಸುಗಳ ಮಕ್ಕಳು ಸಂತೆ ಆಗ್ಬಿಟ್ಟತ್ ನಂದು. ನಾವು ಗಡಿಗೂ ಬೈರಿಗೊಬ್ಬ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇನ್ನು ಇಲ್ಲಿಂದ ಸೀದಾ ರೈಲ್ವೆ ಸ್ಟೇಷನ್ ಹಿಡಿಬೇಕು. BRTS ಬಸ್ಸಿಗೆ ಅಂತ ಹೊತ್ತೋದಿಲ್ಲ. ನಮ್ದೇನಿದ್ರು ಜನಮನದ ಜೀವನಾಡಿ ಬೇಂದ್ರೆ ಬಸ್ ಇಲ್ಲೇನಿದ್ರು ಬರ್ರಿ. ಬೇಂದ್ರೆ ಬಸ್ ಬಂತು. ಸೊ ಬರ್ರಿ ಹತ್ತುವ. ನಮ್ಮ ಊರಿನ ಅಧಿಪತಿ ಶಿವಾನಂದ ಅಪ್ಪರಿಗೆ ಒಂದು ಅಡ್ಡಿ ನಮಸ್ಕಾರ ಮಾಡಿ ಚಲೋ ಮಾಡಿದ್ವಿ. ಅವನವನ ಕೋಟಿ ಕೊಟ್ಟ BRTS ಏನು ಯೂಸ್ ಮಾಡಿದ್ರು. ಅದೇ ಬೇಂದ್ರೆ ಬಸ್ನಾಗ ಅಡ್ಡಾಡೋ ಮಜಾನ ಬೇರೆ ಅದಲ್ಲ ಅವನು. ಹಿಂಗಾಗಿ ನಾವು ಬೇಂದ್ರೆ ಬಿಟ್ಟು ಬೇರೆ ಹತ್ತೋದಿಲ್ಲ. ಏನೋ ನಿರ್ವ ಇಲ್ಲಪ್ಪ ಅಂತಂದಾಗ ಅಷ್ಟು ಹತ್ತೇವೆ. ಇಲ್ಲಾಂದ್ರೆ ನಮ್ದು ಯಾವಾಗಿದ್ರು ಒನ್ ಆ್ಯಂಡ್ ಓನ್ಲಿ ಆಪ್ಷನ್ ಬೇಂದ್ರೆ. ಸೊ ರೈಲ್ವೆ ಸ್ಟೇಷನ್ ಕಡೆ ಬಂದ್ವಿ. ಇಲ್ಲಿಗೆ ಒಂದು ಸ್ವಲ್ಪ ತಿನ್ನಕ್ಕೆ ಏನಾರು ತೊಗೊಂಡು ಒಟ್ಟಿಗೆ ಇಸ್ತದ್ರಿಪ್ಪ. ಅದು ರೈಲ್ವೆದಾಗ ಚಲೋ ಸಿಗೋದಿಲ್ಲ. ಅವನು ಒಂದೇ ಬರತ್ತಲ್ಲದ ನಾರ್ಮಲ್ ಟ್ರೈನ. ಹಿಂಗಾಗಿ ಒಂದು ದೋಸೆ ತಿನ್ನೋಕೆ ಬಂದೇವಿ. ಎಲ್ಲಪ್ಪ ಅದು ಶ್ರೀ ನಮ್ಮ ಸಿದ್ದಾಲೋಡಪ್ಪ ಅವ್ರ ಬೆಣ್ಣೆ ದೋಸೆ ಹೋಟ್ಲು. ಅಲ್ಲಿ ನಮ್ಮ ದೋಸೆ ರೆಡಿ ಆಯ್ತು. ಸೊ ಬ್ಯಾಟಿಂಗ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡೋಣ. ಸೋಲ್ ಅಬೌಟ್ ಸಿದ್ದಾಲೋಡ್ ಬೆಣ್ಣೆ ದೋಸೆ ಹೋಟ್ಲು ನಾಟ್ ಬ್ಯಾಡ್ ಟು ಸಮ್ ಎಕ್ಸ್ಟೆಂಟ್. ಚಲೋ ಐತ್ರಿ. ಬಟ್ ಇನ್ನೂ ಚಲೋ ಮಾಡ್ಬಹುದಿತ್ತೇನೋ ಅಂತ ಅನಿಸ್ತು. ವಾಟ್ ಎವರ್ ಅಡ್ಡಿಲ್ಲ. ಇನ್ನೂ ಫ್ರೆಶ್ ಕುಚ್ಚಾಕತ್ತಾರ. ನಾನು ಕುಚ್ಚಿ ಶೇಂಗಾ ತೊಗೊಂಡ್ವಿ. ಇನ್ನೇನೈತಿ ಇನ್ನು ಸೀದಾ ಟ್ರೈನ್ ಐತಿ ಮುಕ್ಕೊಂಡು ಕುಂದಿರೋದು ಆಟ. ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ಗೆ ನಿಮಗೆ ಸ್ವಾಗತ ಅಂತ ಹೇಳಿದರು. ಧನ್ಯವಾದಗಳು. ಸಿದ್ದಾಲೋಡಪ್ಪರ ಸನ್ನಿಧಿ ಇಲ್ಲೊಂದು ಮಾಡ್ಯಾರ ಹಂಗೆ ನೋಡಿ. ಸೊ ಇಲ್ಲಿಂದ ಮುಂದೆ ಬಂದ್ಬಿಟ್ಟು ಚರ್ಕದ ಬಾಜು ನಿಮ್ಮ ಫೋಟೋ ಹೊಡ್ಕೊಳಕತ್ತಾರ. ನೋಡಿಲ್ಲ ಪಾಪ. ನೋಡಿ ಏನಪ್ಪ ನಾವು ಬರೋದ ಡಿಸ್ಪ್ಲೇ ತೆಗೆದು ನೋಡಿ ಎಂತ ಚಂದ ಹಾಕಿದ್ರು. ಬಂತನ ಎಸ್ 2050 ಹುಬ್ಳಿ ಹೈದರಾಬಾದ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 5. ಈವ್ನಿಂಗ್ ಟೈಮ್ ಒಳಗೆ ನೀವು ಇದೇನಪ್ಪ ಇದೆ ನಮ್ಮ ರೈಲ್ವೆ ಸ್ಟೇಷನ್ ನೋಡ್ಬಿಟ್ರೆ ಹುಬ್ಬಳ್ಳಿದು ಯು ಫೀಲ್ ಲೈಕ್ ಯು ಆರ್ ಎಂಟರಿಂಗ್ ಇನ್ ಟು ಏನು ವಿಮಾನ ನಿಲ್ದಾಣ. ಎಸ್ ಏರ್ಪೋರ್ಟ್ ಆ ಫೀಲ್ ಹಾಕಿದ್ರಿ. ಆ ನಮ್ಮನೆ ಬಿಲ್ಡಪ್ ಮಾಡ್ಯಾರಿದ್ನ. ಹಾಂ ಮಸ್ತ್ ಫುಲ್ ಭಾರಿ ಹೊಂಟದ ನೋಡ್ರಿ ಗ್ರೌಂಡ್. ಅಲ್ಲಿ ಇಲ್ಲಿ 4 ರೌಂಡ್ ಹಾಕೊಂಡು ಬರ್ಬೇಕು. 1 2 3 4. ಸೊ ಅದರಲ್ಲಿ ಕೆತ್ತಿನ ಒಂದು ಲೆಕ್ಕಕ್ಕೆ ಮೆಟ್ಲ ಅಥವಾ ಎಸ್ಕಲೇಟರ್ ಭಾಳ ಸುತ್ತಾಗಿತ್ತು. ಎಸ್ ಇದು ನಮ್ಮ ಟ್ರೈನು. ಈಗ ಇದ್ರಾಗ ನನ್ನ ಕೋಚ್ ಆದಂತ ನನಗೂ ಗೊತ್ತಿಲ್ಲ. ಹುಡುಕಿ ನಮ್ದು ಇದನ್ನು ಕಂಟಿನ್ಯೂ ಮಾಡೋಂತಾರೆ. ನಮ್ಮ ಕೋಚ್ ಬಂದುಬಿಟ್ಟು S7 ಸೀಟ್ ನಂಬರ್ 6. ಅದು ಅವ್ನು ಸೈಡ್ ಓವರ್ ಒಮ್ಮೆ ಕೊಡೋದಿಲ್ಲ. ಅವ್ರು ಹರ್ಷಿ ಮಕ್ಕಳು ನಾನು ಎಷ್ಟು ನೋಡ್ತಾನೆ ಕೊಡ್ತಾರೆ ಒಮ್ಮೆ ಕೊಡೋದಿಲ್ಲ. ಎಷ್ಟು ಸಲ ಬುಕ್ ಮಾಡಿದ್ರು ಬರೀ ಅಪ್ಪರ್ ಮಿಡ್ಲ್ ಬರ್ತಾವೆ ಇಲ್ಲ ಸೈಡ್ ಅಪ್ಪರ್ ಬರ್ತದೆ ಯಾವಾಗ ಒಮ್ಮೆ. ಸೊ ಟ್ರೈನ್ ಏನು ಅಷ್ಟು ಗದ್ದಿಲ್ಲ ಅಂತ ಅನಿಸ್ತದೆ. ಬಟ್ ಮುಂದೆ ಒಂದು ನಾನು ಮಾಡ್ಬೋದು ಹೆಂಗೆ ಕತೆ ಏನು. ಸೊ ಬೆಟರ್ ಬುಕ್ ಮಾಡಿ ಚಲೋ ಆಗೈತಿ. ಇಲ್ಲಿಂದ ಸೀದಾ ಗಾಣಗಾಪುರ ರೀ. ಗಾಣಗಾಪುರ ಇಲ್ಲಿಂದ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಅದು. ಇವಾಗ 400 ಚಿಲ್ಲರ್ ಕಿಲೋಮೀಟರ್ ಆಗುತ್ತೆ. 300-400 ಚಿಲ್ಲರ್. ಅಲ್ಲಿಂದ ಭಾಳ ದೂರ ಏನಿಲ್ಲ. ಅಲ್ಲಿಂದ ಕರೆಕ್ಟ್ 18 ಕಿಲೋಮೀಟರ್ ಐತಿ. ಸೊ ಜರ್ನಿ ಲೆಕ್ಕಕ್ಕೆ ನೈಟ್ ಭಾಳ ಬೆಸ್ಟ್ ಆಗೈತೆ. ಯಾಕಂದ್ರೆ ನಿಮ್ಗೆ ಇಲ್ಲಿಂದ ಹೋಗುತ್ತಾನು ನೈಟ್ ಐತಿ. ಹಾಂ ಇಲ್ಲಿ ಹುಬ್ಳಿಯಿಂದ ಹೈದರಾಬಾದ್ ಹೊಳ್ಳಿ ಅಲ್ಲಿಂದ ಬರೋತ್ತ ಸೈಡ್ ನಿಮ್ಗೆ ನೈಟೇ ಸಿಗ್ತಾರೆ ಟ್ರೈನ್. ಇಲ್ಲಿ ಬೆಳಿಗ್ಗೆ 6 ಬರ್ತಾನೋ ಬೆಸ್ಟ್ ಅಲ್ಲ, ಟೆನ್ಷನ್ ಇಲ್ಲ. ಹಾಗಾಗಿ ನಾವು ಇನ್ನೊಂದು ಏನ್ಬಿಡುತ್ತೆ ದೇವ್ರಿಗೆ ನಾವು ಎಲ್ಲೆಲ್ಲಿ ದೇವ್ರಿಗೆ ಹೋಗ್ಬೇಕಂತದೇವಲ್ಲ ಅಲ್ಲೆಲ್ಲ ಟ್ರೈನ್ ಫೆಸಿಲಿಟಿ ಇದೆ. ಅದೊಂದು ಭಾಳ ಬೆಸ್ಟ್ ಆಗೈತೆ ನಮಗೆ. ಯಾಕಂದ್ರೆ ಒಂದು ತಪ್ಪಿದ್ರೆ ಟ್ರೈನ್ ಸಿಗ್ತೈತಿ. ಇಲ್ಲ ಡೈರೆಕ್ಟ್ ಅಲ್ಲಿಂದ ಹುಬ್ಳಿ ಬಸ್ಸಲ್ಲಿ ಇರ್ತಾವೆ. ಸೊ ಏನೋ ಒಂದು ದೇವ್ರದಿಂದ ಚೆನ್ನಾಗೈತಿ. ಬರ್ರಿ ಕೋಚ್ ಹುಡ್ಕೊಂಡು ಅದು ಕಡೆಗೂ S7 ಬಂದ್ವಿ. ಅಯ್ಯೋ ನನ್ನ ನಸೀಬ ಹೆಂಗೆ ಹಾಕತ್ತವ ನಾವು. ಎಲ್ಲ ಕಡೆ ಈಚೆಗೆ ಮೊನ್ನೆ ಬಾಲ್ಕ 1 2 6 8 ಇಟ್ಟಿದ್ದ. ಈಗ ಇದಕ್ಕೆ ಮಾತ್ರ ಇತ್ತಾಗಿಟ್ಟಾನ. ಏನು ಮಾಡಕ್ಕೆ ಬರೋದಿಲ್ಲ. 1 2 8 ಐತಿಲ್ಲ ಏನು ತೆಗೆದಿದ್ದಾನ ಇಲ್ಲ ಐತಿ. ಸೊ ಈಗ ನನಗೆ ನಂದು ಕೋಚು ಸಿಕ್ತು, ಸೀಟು ಸಿಕ್ತು. ಸೀಟ್ ಆಜು ಬಾಜು ಅವ್ನು ಯಾರು ಒಬ್ಬರು ಇಲ್ಲರಿಪ್ಪ. ಯಾರು ಒಂದು ಚಂದ ಹುಡುಗಿದ್ರೆ ಲೈನ್ ಹೊಡಿಬೇಕಂದ್ರೆ ದೇವ್ರ ನಮ್ಮ ಮಕ್ಕಕ್ಕೆ ಯಾವ ಬೀಳೋದಿಲ್ಲ.
ಅದ್ರಿಗೆ ದೋಸ್ತರ ಅದಾರ ನೋಡ್ರಿ ಸೋಳೆ ಮಕ್ಕಳು. ನಿನ್ನೆ ರಾತ್ರಿ ಮಟನು ಮಗ ನಿನ್ನೆ ರಾತ್ರಿ ಅಲ್ಲ ಇವತ್ತು ನಿನ್ನೆ ಬೆಳಗ್ಗೆ ಬುಕ್ ಮಾಡಿದ್ನಲ್ಲ. ಹೋಗೊಂಡೆ ಅಂದ್ರೆ ನಾನು ಗ್ರೂಪ್ 3 ದಿವಸ ಹೆಂಗೆ ಸುಟಿ ಐತವ ನಾವು 3 ದಿವಸ ಅಂದ್ರೆ ದತ್ತ ಮಹಾರಾಜರಿಗೆ 3 ದಿವಸ ಸೇವೆ ಮಾಡ್ಬೇಕು ಹೋದ್ರೆ ಹಂಗಾಗಿ 3 ದಿವಸ ಸಾಕೈತಿ ಅಂತ ಚಂದ ಹುಡುಗರು ಹಾಕಾರ ಎಲ್ಲ ಕೂಡಿ ಕರ್ಮ ನಮಗೇನು ಪುಣ್ಯ ಬೇಡ್ರಿ ಇದ್ದಿದ್ದು ಕರ್ಮ ಕಲರ್ ಸಾಕಾಗೈತಿ ಸಾಕಾಗೈತಿ ಅಂತದ ಹಡಿಸಿ ಮಕ್ಕಳು ಇವ ಬೋಟ್ರೆ ನಾವು ಹಾರು ನೋಡಕತ್ತ ಹಡಿಸಿ ಮಗ ಅವ್ರು ಬರಲಿಲ್ಲ ಕೈ ಕೊಟ್ಬಿಟ್ರೆ ಅವ್ರು ಲಾಸ್ಟಿಗೆ ಏನು ಮಾಡಿದ್ರು ಬೇಡ್ಕೊಂಡು ಐ ಮೀನ್ ನಮ್ದು ಹಂಗಾರೆ ಯಾವಾಗಿದ್ರು ಸೋಲೋ ಜರ್ನಿನ ಇದಕ್ಕೆ ಕೊಡ್ತಾರ ಅಂತ ಮಾಡಿದ್ವಿ ಹಡಿಸಿ ಮಕ್ಕಳು ಕೊಡಲಿಲ್ಲ. ಇನ್ನೇನೈತಿ ಇಲ್ಲಿಂದ ಜರ್ನಿ ನಮ್ಮದು ಟ್ರೈನ್ ಜರ್ನಿ ಸ್ಟಾರ್ಟ್ ಆಗತ್ತೀನಿ ಗಂಗಾಪುರ ಮಠ. ಗಂಗಾಪುರ ಒಂದು ಲೆಕ್ಕಕ್ಕೆ ಭಾಳ ಬೆಸ್ಟ್ ಪ್ಲೇಸ್ ಐತ್ರಿ ನೋಡ್ಬೇಕಾದಂಥದ್ದು. ಸೊ ಕ್ಯಾಚ್ ಮಾಡೋಣ ಬರ್ರಿ ಅಲ್ಲೆಲ್ಲ ತೋರಿಸ್ಕೊಂಡು ಹೋಗ್ಕೊಂಡು ಯಾವಾಗ ಗೊತ್ತಾಗತ್ತೆ ನಿಮ್ಗೆ. ನೀವು ನಿಮ್ಮ ದೋಸ್ತರಿಗೆ ಗಟ್ಟಿದ್ದಾರೆ ಅಲ್ಲಿ ಸೇವೆ ಮಾಡೋಕೆ ಗಟ್ಟಿರ್ಬೇಕು ಅಷ್ಟು ಬೈತಕ್ಕೆ ಸೇವೆ ಮಾಡೋಕೆ ಅದ್ರ ಹೋಗ್ಬೇಕು ಬೇರೆ ಅಲ್ಲಿ ಸೈಟ್ ಸೀಯಿಂಗ್ ಪ್ಲೇಸಸ್ ಹಂಗಿಂಗ್ ಏನಿಲ್ಲ. ಓನ್ಲಿ ಫಾರ್ ದ ಪರ್ಪಸ್ ಆಫ್ ಸೇವಾ. ಗುರು ರಾಘವೇಂದ್ರ ಮಹಾಸ್ವಾಮಿಗಳಿಗೆ ಹೊಳ್ಳಿ ದತ್ತ ಮಹಾರಾಜರಿಗೆ ಗುರುಬಲ ಬೇಕಂದ್ರೆ ಹೋಗ್ತಾರೆ. ಗುರುಬಲ ಬೇಕಂತ ಅನ್ನೋಕ್ಕೇನು ಸೇವೆ ಮಾಡಬೇಕು. ಬಟ್ ರಾಯರ ಸೇವಾ ಅಷ್ಟು ಇರಂಗಿಲ್ಲ. ದತ್ತ ಮಹಾರಾಜರು ಭಾಳ ಏನದು ಕ್ಲಿಷ್ಟಕರವಾಗಿರ್ತೈತಿ. ಬಟ್ ಅದು ಸಾಧ್ಯ ಮನುಷ್ಯರೆಲ್ಲರೂ ಮಾಡ್ತಾರೆ. ಗಟ್ಟಿದ್ದರು ಗಾಡಿ ಇಲ್ಲ. ಸೊ ಟ್ರೈನ್ ಚಲೋ ಆಯ್ತು ಬರ್ರಿ. ಸೊ ಟ್ರೈನ್ ಚಲೋ ಆಯ್ತು ಎಕ್ಸಾಕ್ಟ್ 9 10 ಕಡಿಮೆ ಇದ್ದಾಗ. ನಾನು ಏನು ಇವತ್ತು ಇಲ್ಲ ಅಂತ ಮಾಡಿದ್ದೆ ಅವೇ ಓಕೆ. ಈಗ ಸದ್ಯ ಟಾಟಾ ಬೈ ಹುಬ್ಬಳ್ಳಿ. ಅವನು 500 ರೂಪಾಯಿ ಕೊಟ್ಟು ತಾತ್ಕಾಲ ರಿಸರ್ವೇಷನ್ ಮಾಡಿ ಇಷ್ಟೆಲ್ಲ ಮಾಡಿ ಸೀಟ್ ಸಿಕ್ಕ ಮೇಲೆ ನಮ್ಮದು ತಿಂಡಲ್ಲ. ಮತ್ತು ಅವನು ಬಾಗ್ಲ ಕಡೆ ಬಂದು ನಿಂದ್ರೋದು ಅದು ಏನಂದ್ರಪ್ಪ ಅವನು ಬಾಗ್ಲ ಕಡೆ ನಿಂದ್ರು ಖುಷಿ ಅದು ನನಗೂ ಯಾಕಂದ್ರೆ ಯಾವಾಗ ರಿಸರ್ವೇಷನ್ ಮಾಡಿದ್ರು ಒಂದು 2 ತಾಸು ನಿಂತು ಹೋದಾಗ ಒಂದು ಟೈಪ್ ಚಟಾನಂಗೆ ಆಗ್ಬಿಟ್ಟದ ನಮ್ಮ ಜರ್ನಿ ಟೈಮ್ನಾಗ. ಅಂತೂ ಕಡೆಗೆ ನಾವು ಗಣಗಾಪುರಕ್ಕೆ ಬಂದ್ವಿ. ರೈಲ್ವೆ ಸ್ಟೇಷನ್ ಹಿಡ್ದು ಇಲ್ಲಿಂದ 18 ಕಿಲೋಮೀಟ್ರ್ ರೀ. ಇನ್ನೇನು 18 ಕಿಲೋಮೀಟ್ರಿಗೆ ಹುಡುಕ್ಬೇಕು ಇನ್ನಿಲ್ಲೇ ಆಟೋ ಗಿಟೋ ಎಲ್ಲ ನೋಡು ಬರ್ರಿ ಯಾವ ಸಿಗ್ತಾವನ ಅಂತಂದು. ಅವ್ರು ಹೋದ್ ಸತಿ 30 ರೂಪಾಯಿ ಕೊಟ್ಟು ಹೋಗ್ಯಾನ ಆಟೋದವ್ರು. ಇಷ್ಟು 80 ರೂಪಾಯಿ ಅಂತ. ಸುಖ ಈಗ 6 ಗಂಟೆಗೆ ಬಸ್ ಐತಿ ಬಸ್ಸಿಗೆ ಹೋಗೋಣ ಹೌದಲ್ರಿ. ಈಗ ಅವ್ನು ಬಡವ್ರು ಅಂತಂದ್ರೆ ಏನು 10 ರೂಪಾಯಿ ಚಾರ್ಜ್ ಒಂದು ಹೊಡೆದಾಕತ್ತೇವೆ. ಅವರು 80 ಕೊಡು 90 ಕೊಡು ತೀರಾ ಸುಲಿಗೆ ಮಾಡಬಾರ್ದ್ರಿಪ್ಪ. ಅವನು ಮಂದಿ ಕಡೆ ಸಿಕ್ಕಾರಂತ ಆಮೇಲೆ ನಾದಿ ಬಿಡುದ ಬರ್ರಿ ಚಾ ಕುಡಿ ಅವನು ಕಡೆಗೆ ಅವನೊಂದು ಗಾಡಿ ಸಿಕ್ತು. ಈ ಗಾಡಿಗೆ ಹೇಳಿದ್ವಿ ಈ ಗಾಡಿ ಬಂತು. ಅವನು ನೋಡಿ ಯಾಕೆ ಚಲೋ ಮಾಡ್ಸ್ಯಾರ ಅಂತ ಅನ್ಕೊಂಡೋದ್ರಾಗ ಬಂದು ನೋಡಿ ಚಾಲು ಆಯ್ತು. ಗಂಗಾಪುರದಿಂದ ಫಸ್ಟು ಸಂಗಮಕ್ಕೆ ಹೋಗ್ಬೇಕು. ಸಂಗಮ ಏನಂದ್ರೆ ಅದನ್ನು ಗಾಡಿ ಹಿಡಿದ್ಮೇಲೆ ಹೇಳ್ತೀನಿ. ಬಟ್ ಇದು ಸಂಗಮ ಅಂದ್ರೆ ಏನಿಲ್ಲ ರೀ. ಇಲ್ಲಿ ಭೀಮಾ ನದಿ ಮತ್ತು ಇನ್ನೊಂದು ಅಮರಾಣಿ ಅಂತ ಯಾವ ನದಿ ಅದ ಅವೆರಡು ಸಂಗಮದ ಕ್ಷೇತ್ರ ಇದೆ. ಇಲ್ಲೇ ದತ್ತ ಮಹಾರಾಜರು ಔದುಂಬರ ಗಿಡವನ್ನು ನೆಟ್ಟಿದ್ದಾರೆ. ಅವರ ಸಾಕ್ಷಾತ್ ಅವ್ರ ಕೈಯಲ್ಲೇ ನೆಟ್ಟಂತಹ ಔದುಂಬರ ಗಿಡ ಇಲ್ಲಿ ಐತಿ. ಸೊ ಆ ಗಿಡಕ್ಕೆ ಸುತ್ತ ಹಾಕಲಿಕ್ಕೆ ಇಲ್ಲಿ ಎಲ್ಲ ಜನ ಬರ್ತಾರೆ. ದಟ್ ಈಸ್ ವಾಟ್ ಆಲ್ ಅಬೌಟ್ ದ ಸಂಗಮ. ಈಗ ಇಲ್ಲಿ ಬಂದು ನದಿ ಬರೋಬ್ಬರಿ ಬಂದೈತ್ರಿ. ನಾವು ಈಗ ಸದ್ಯ ನಿಮಗೆ ಕಾಣ್ಕೊಳ್ಳೋ ಮುಂದೆ ಬಂದಾಗ ಕಾಣ್ತೈತಿ. ಈಗ ಇಲ್ಲಿ ನದಿಲಿ ಮುಳುಗಿ ಹಾಕಿ ಬಟ್ಟೆ ಚೇಂಜ್ ಮಾಡಲಾರ್ದಂಗೆ ಹಸಿ ಬಟ್ಟೆಯಲ್ಲೇ ಸುತ್ತ ಹಾಕಬೇಕು. ಇಲ್ಲೇನೈತಲ್ಲ ಇದು ಔದುಂಬರ ಗಿಡ ಅಲ್ಲ. ಅಲ್ಲೇನು ಒಳಗೆ ಕಾಣ್ತೈತೆ ಗೊತ್ತಂದ್ರೆ ಇಲ್ಲೇ ಬಿಲ್ಡಿಂಗ್ ಐತಲ್ಲ ಬಿಲ್ಡಿಂಗ್ ಒಳಗೆ ಕಾಣ್ತೈತಲ್ಲ ಅದು ಔದುಂಬರ ಗಿಡ. ಅಲ್ಲೇ ಎಲ್ಲರೂ ಸುತ್ತ ಹಾಕ್ತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಇವನ ಇಲ್ಲಿ ಶೋ ಇಲ್ಲಿ ಸುತ್ತ ಹಾಕತ್ತಾರೆ ನೋಡಿ. ದಿಸ್ ಇಸ್ ವಾಟ್ ಎಲ್ಲ ಸುತ್ತ ಹಾಕತ್ತಾರೆ. ಇಲ್ಲೆಲ್ಲ ಪಠಣವನ್ನು ಮಾಡತ್ತಾರೆ. ಪಠಣ ಆಮೇಲೆ ತೋರಿಸ್ತೀನಿ. ಈಗ ಅದೇನು ಗಿಡ ಅದಲ್ಲ ಒಳಗೆ ಅದೇ ಔದುಂಬರ ಗಿಡ. ಇದು ಸಂಗಮದ ಸ್ನಾನ ಮಾಡೋ ಜಾಗ. ಮಾತ್ರ ನಾವು ಹೊತ್ತು ಬಂದೈತ್ರಿ. ಇದು ಮುಂಚೆ ಹೋಗ್ತಿ ಹೋದಾಗ ಇದ್ರ ಅರ್ಧ ದಾಟಿ ಹೋಗಿದ್ದೀವಿ ನಾವು ನೀರು ಸಂಬಂಧ. ಈಗ ಇಟ್ ಈಸ್ ಲೈಕ್ ಹೆವನ್ ಮಸ್ತ್ ಐತಿ. ಸೊ ನೀರೊಳಗೆ ಮುಳುಗಿ ಹಾಕಿ ನಾವು ಸುತ್ತಾಕ ಹೋಗೋಣ ಬರ್ರಿ. ಸಂಗಮದ ಆರತಿ ಅಂತ ಸಮಥಿಂಗ್ ಏನೋ ಕರೀತಾರೆ. ಸೊ ಅವ್ರ ಅಮ್ಮಾರು ಹೇಳಿದರು ಹಾಗಾಗಿ ನಾವು ಅದು ಮಾಡಿದ್ವಿ. ಇದು ಇಲ್ಲಿಂದ ಈ ರೇಂಜಿಗೆ ಕಾಣ್ತೈತೆ ಪೂರ ನದಿ. ಇಲ್ಲೆಲ್ಲ ದತ್ತ ಮಹಾರಾಜರ ಗುರುಚರಿತ್ರೆಯನ್ನು ಪಠಣ ಮಾಡ್ಕೊಂಡು ಕುಂತಾರೆ. ಇದು ಔದುಂಬರ ಗಿಡ. ಇಲ್ಲೇನು ಸುತ್ತ ಹಾಕತ್ತದ್ರಲ್ಲ ಇಷ್ಟೊತ್ತು ನಾವು ಇದನ್ನ ಸುತ್ತ ಹಾಕಿದ್ವಿ. ಸೊ ಇಲ್ಲಿ ಒಬ್ಬೊಬ್ರು 108 ಹಾಕ್ತಾರೆ, ಒಬ್ಬರು 1000 ಹಾಕ್ತಾರೆ, ಒಬ್ಬರು 10 ಹಾಕ್ತಾರೆ. ಅದು ಅವ್ರ ಮೇಲೆ ಡಿಪೆಂಡ್. ಯೂಶ್ವಲಿ 108 ಇಲ್ಲಿ ಹಾಕೋದು ಸುತ್ತುಗಳನ್ನು. ಇಲ್ಲೆಲ್ಲ ಗುರುಚರಿತ್ರೆಯನ್ನು ಎಷ್ಟು ಚಂದ ಓದ್ತಾರಂದ್ರೆ ನಮ್ಗೆ ಅದನ್ನ ಇದು ಮಾಡೋಕೆ ಹೋಗೋದಿಲ್ಲ. ಸಣ್ಣ ಹುಡುಗರು, ವಯಸ್ಸಾದರು, ದೊಡ್ಡವರು, ನಡೆಯೋಕ್ಕಾಗಲಾರ್ದವರು ಎಷ್ಟೋ ಜನ ಬಂದು ಓದ್ತಾರೆ. ಇಲ್ಲಿ ಪಠಣ ಮಾಡ್ತಾರೆ ಗುರುಗಳದನ್ನು. ಇಂಥ ಕ್ಷೇತ್ರಕ್ಕೆ ಬಂದೇವೆ ಅಂದ್ರೆ ನಮಗೂ ಏನೋ ಖುಷಿ, ಒಂದು ಧನ್ಯೋಸ್ಮಿ ಸ್ವಭಾವ ಅಂತ ಗೊತ್ತಾಗ ಅದು ಫೀಲ್ ಬರುತ್ತಲ್ಲ ಹಂಗೆ ಬರ್ತದೆ ನೋಡ್ರಿ. ಇಲ್ಲಿ ನೋಡಿದ್ರಲ್ಲ ಸಂಗಮ ಹೆಂಗೈತೆ ಅಂತಂದು. ಇನ್ನು ಇದಕ್ಕೆ ಯಾವುದದು ನಮ್ಮ ದತ್ತ ಮಹಾರಾಜರ ಗುಡಿಗೆ ಹೋಗೋರು ಅದನ್ನ ನೋಡೋಣ ಅಂತ. ಬರ್ರಿ ಹೋಗೋಣ. ಚಾ ಕುಡಿಯೋಣ. ಇವತ್ತು ಏಕಾದಶಿ ಐತಿ, ಏನು ತಿನ್ನಂಗಿಲ್ಲ. ಶನಿವಾರ ಮೇಲಾಗೆ ಇಲ್ಲೊಂದು ಸ್ವಲ್ಪ ಚಾ ಬಿಸ್ಕಿಟ್ ತಿಂದು ಇಲ್ಲಿಂದ ವಿಭೂತಿ ಗುಡ್ಡಕ್ಕೆ ಹೋಗೋಣ. ಸೊ ಇದು ಪ್ರಾಂಗಣ ಅಥವಾ ಹೊರಾಂಗಣ. ದತ್ತ ಮಹಾರಾಜರ ಆವಾಸ ಸ್ಥಾನ ಅಂತ ಹೇಳಿದ್ರು ಅಡ್ಡಿ ಇಲ್ಲ. ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಶಾಂತಿಗೋಸ್ಕರ ಅಷ್ಟೇ. ಭಾಳ ಬೆಸ್ಟ್ ಐತ್ರಿ. ಒಳ್ಳೆ ಇಲ್ಲೇ ನಿಮ್ಗೆ ಯೂಶ್ವಲಿ ಬೇರೆ ಕಡೆ ಹೋದಂಗೆ ವಿಸಿಟಿಂಗ್ ಸೈಟು ಅವು ಇವು ಅಂಥದ್ದು ಎಂತ ಸಿಗಲ್ಲ. ಇಲ್ಲಿ ಏನಿದ್ರು ಸೇವೆ ಅಷ್ಟೇ. ಓನ್ಲಿ ಸೇವಾ 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 ಮಾಡೋಕೆ ಅಷ್ಟೇ ಬರ್ಬೇಕಿಲ್ಲ. ಹಂಗೆ ಅದ ಇದು ಗಣಗಾಪುರ ದತ್ತ ಮಹಾರಾಜರು ಪಾಳೆ ಹಚ್ಚಿದ್ವಿ. ಫ್ರೀ ದರ್ಶನದ ಪಾಳೆ ನೋಡುವ ದತ್ತ ಮಹಾರಾಜರು ಕಾಣಿಸ್ತಾರೋ ಇಲ್ಲೋ ಅಂತ. 10 ಗಂಟೆಗೆ ಬಂದಾಗ್ತದೆ ರೀ ದರ್ಶನದ್ದು. ಸೊ ಈಗ ಸದ್ಯ 10:40 ನನಗೆ ಅನ್ಸಿದ ಮಟ್ಟಿಗೆ
ಮೇ ಬಿ ದರ್ಶನ ಆಗಬಹುದು. ಬಟ್ ಇಲ್ಲಿ ಮಂಗಳಾರತಿ ಮಾತ್ರ ಅನಾಹುತ ಮಾಡ್ತಾರೆ ರೀ. ಬೆಳಗ್ಗೆ 12 ಗಂಟೆಗೆ, ಸಾಯಂಕಾಲ ನಾವು ಬೆಳಗ್ಗೆ ಒಮ್ಮೆ ನೋಡಿದ್ರೆ ಈಗ ನೋಡ್ಬೇಕು. ಬಿಟ್ಟರೆ ಸಾಯಂಕಾಲದ ಮಾತ್ರ ಇಟ್ಸ್ ಲೈಕ್ ಹೆವನ್ ಮಸ್ತ್ ಆಗ್ತದೆ. ಗೋಪುರ ಗುಡಿದ ಮೇಲೆ ಅಲ್ಲೂ ಸಿದ್ಧಾರ್ಥ ಮಹಾರಾಜ ಬಿಡ್ಬಿಟ್ಟಾರ. ಸೊ ಎಸ್ ಕಲಶ ನಮಗೆ ಬರ್ಬೇಕು ನೋಡಿರಿ. ಒಂದು ಇಷ್ಟೊತ್ತನ ಕಲಿತ ಅಂತ ಹೇಳಿದ್ರೆ ಹಚ್ಚಿ ಬಂದಿದ್ವಿ. ನಾವು ಅದ್ರಾಗ ಇವತ್ತು ಶನಿವಾರ ಒಂದು, ಏಕಾದಶಿ ಒಂದು, ಪಟ್ಟಿ ಗಿವನ್ ಆಗತ್ತಿದ್ದೊಂದು ಏನಿಲ್ಲ ಲೆಕ್ಕನ ಹೇಳಿದ್ರು. ಅದಿಗೂ ಅರ್ಧ ಇಳಿದ್ವಿ, ಇನ್ನು ಅರ್ಧ ಇಳಿಬೇಕು. ಇನ್ನು ಅರ್ಧ ಇಳಿದ್ರೆ 50% ಕವರ್ ಆದಂಗೆ ಆಗ್ತೈತಿ. ಅದಾದ್ಮೇಲೆ ದರ್ಶನ. ನಾನು ಫೋನ್ ಆಫ್ ಮಾಡಿ ಚಾಲೂ ಮಾಡೋದು ಸರಿಯಲ್ಲ, ಹೀಗಾಗಿ ಫೋನ್ ಬಂದ್ ಮಾಡಾಕ್ತಾನೆ. ದತ್ತ ಮಹಾರಾಜರ ಮೂಲ ಸ್ಥಾನ ಇಲ್ಲಿ ಈಗ ಜಸ್ಟ್ ದರ್ಶನ ಮಾಡ್ಕೊಂಡ್ಬಂದ್ವಿ. ಅಲ್ಲಿ ಒಳಗೆ ಕ್ಯಾಮ್ರಾ ಅಲವಿಲ್ಲರಿ. ಇನ್ನೊಂದು ಅವ್ರು ಹೇಳ್ಬಿಟ್ರು ಯೂಶ್ವಲಿ ಮಾಡಕ್ಕೆ ಹೋಗ್ಬಾರ್ರಿ ಅಂತಂದು. ಸೊ ಅವ್ರು ಅಷ್ಟು ಹೇಳಿದ್ಮೇಲೆ ನಾವು ಮಾಡೋದು ಸರಿಯಲ್ಲ. ಈ ಪಂಚಿಗೆ ಕಿಸೆದ್ದಿದ್ರಿಪ್ಪ, ಅಲ್ಲಿ ಪಾಪ ಸ್ವಾಮಿಗಳು ವೀಡಿಯೋ ಮಾಡಕತ್ತಾರಂತಂದು ಗರಮ ಬಿಟ್ಟಿದ್ರು. ಅವ್ರಿಗೆ ಹೇಳಕ್ಕೆ ಕುಂತ್ರೆ ಅವರಿಗೆ ಕನ್ನಡ ಬರೋದಿಲ್ಲ. ಇಲ್ಲ ಅದೊಂದು ಸಮಸ್ಯೆ ಐತಿ. ಕನ್ನಡ ಸ್ವಾಮಿಗಳು ಕನ್ನಡದನ್ನ ಇಟ್ಟರೆ ಭಾಳ ಚಲೋ ಆಕತಿ. ಇಲ್ಲೆಲ್ಲ ಭಾಳ ಮರಾಠಿ ಮಾತಾಡೋಕ್ಕೇನಿಲ್ಲ. ಬಟ್ ಹಾರಾಡಬಾರ್ದಲ್ಲ. ನಾವು ಹಾರಾಡಿದ್ರೆ ಅವ್ರ ಅಪ್ಪನ ನಾವು ಹಾರಾಡ್ತೇವೆ. ವಾಟೆವರ್ ಗುಣಪಾದಗಳು ಅವರ ದತ್ತ ಮಹಾರಾಜರು ತಾಮ ವೀಡಿಯೋ ಹಾಕ್ಯಾರ ಮತ್ತು ನಮ್ಮ ವೀಡಿಯೋ ಮಾಡ್ಬಿಟ್ರಿ ಅಂತಾರೆ. ವಾಟೆವರ್ ಇರೋದ ಹಿಂಗೆ ಏನು ಮಾಡೋಕ್ಕೆ ಬರೋಲ್ಲ. ಔದುಂಬರ ಗಿಡ ಐತಿ. ಈಗೇನು ನೀವು ನೋಡಕತ್ತಿರಲ್ಲ, ಅದು ಔದುಂಬರ ಗಿಡನ. ಇಲ್ಲಿ ನಾಯಿಗಳನ್ನು ಯಾರು ಮುಟ್ಟಂಗಿಲ್ಲ, ಹೊಡೆಯಂಗಿಲ್ಲ, ಏನು ಮಾಡಂಗಿಲ್ಲ. ಅವು ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ತಾವೆ ಇಡೀ ಗುಡಿ ತುಂಬ. ಅದೊಂದು ಭಾಳ ಚಲೋ ಐತಿಲ್ಲಿ. ಅವನವನು ಬಿಸಿಲು ಮುಕ್ಕಳರ ಐತೆ. ಐಸ್ತೀನಿ ಬರ್ರಿ. ಇನ್ನು ಇದೇನಪ್ಪ ಅಂದ್ರೆ ಗುಡಿ ಮೇನ್ ಎಂಟ್ರೆನ್ಸ್ ಇದು. ಇಲ್ಲಿಂದ ಸೀದಾ ಒಳಗೆ ಹೋದ್ರೆ ಅಲ್ಲಿ ಫಸ್ಟ್ ಇದು ಇಟ್ಟಿರ್ತಾರೆ, ಮೃದಂಗ ಅದೇನೋ ಡಮರುಗ ಬಾರಿಸು. ಅಲ್ಲಿಂದ ಸೀದಾ ಇಲ್ಲಿ ಆಜು ಬಾಜು ಇಟ್ಟಿರ್ತಾರೆ ರೀ. ಇಲ್ಲಿಂದ ಮುಂದೆ ಹೋದ್ರೆ ಇದೇನೈತಲ್ಲ, ಇದು ದತ್ತ ಮಹಾರಾಜರ ಮೂಲ ಕಾರ್ಯಸ್ಥಾನ ಅಥವಾ ಅವರ ದೇವರ ಗುಡಿ. ಇಲ್ಲೇನಿದು ಗ್ರಿಲ್ ಹಾಕ್ಯಾರಲ್ಲ, ಇಲ್ಲೇ ಪ್ರೇತಾತ್ಮಗಳು ಜಿಗಿದಾಡೋ ಜಾಗ. ಇದಷ್ಟು ಗುಡಿಯ ಪ್ರಾಂಗಣ ಯಾ ನಮ್ಮನೆ ದೊಡ್ಡದೈತೆ ನೋಡ್ರಿ ಗುಡಿ. ಸುತ್ತಲೂ ಇಲ್ಲೇ ಪ್ರತಿಯೊಬ್ಬರು ಏನಪ್ಪ ನಡೆಯೋಕ್ಕಾಗಲಾರ್ದವರು, ಕುಂಟವ್ರು ಎಲ್ಲರೂ ಬಂದು ಸೇವೆ ಮಾಡ್ತಾರೆ ಇಲ್ಲಿ. ಅದೊಂದು ಭಾಳ ಖುಷಿ ಅನ್ನಿಸ್ತೈತೆ. ಯಾಕಂದ್ರೆ ಅವ್ರಿಗೆ ದತ್ತ ಮಹಾರಾಜರ ಮೇಲೆ ಎಷ್ಟು ನಂಬಿಕೆ ಐತಿ ಅನ್ನೋದೊಂದು ನಮಗೆ ಭಾಳ ಖುಷಿ ಕೊಡುವಂಥದ್ದು ಒಂದು ಇದು ಸಂಗತಿ. ಇಲ್ಲೂ ಒಂದು ಔದುಂಬರ ಗಿಡ ಐತಿ. ನೋಡ್ರಿ, ವಿದ್ಯೆ ಕಲ್ತರಿಗೂ ವಿದ್ಯೆ ಕಲಿಲಾರ್ದವ್ರಿಗೂ ಇರೋ ವ್ಯತ್ಯಾಸ. ವಿದ್ಯೆ ಕಲಿಲಾರ್ದಲ್ಲಿ ರಂಗೋಲಿ ಹಾಕಕತ್ತಾರ, ವಿದ್ಯೆ ಕಲ್ತಾರ ಅದನ್ನು ತುಳ್ಕೊಂಡು ಅಡ್ಡಾಡಕತ್ತಾರ ಜಸ್ಟ್ ಬಿಕಾಸ್ ಆಫ್ ಒನ್ ಫೋಟೋ. ಇದು ರಿಯಾಲಿಟಿ ಆಫ್ ದ ಲೈಫ್. ಕಲ್ತರ್ಗಿನ ಕಲಿಲಾರ್ದಾರ ಭಾಳ ಎಷ್ಟೋ ವಾಸನೆ ಅಂತಾರಲ್ಲ, ಇಂಥವ್ರು ನೋಡಿ ಹೇಳ್ತಾರೆ. ಅದನ್ನ ವಯಸ್ಸಾದವ್ರು ಸಹಿತ ಇಲ್ಲಿ ಈ ನಮ್ಮನೆ ಸೇವೆ ಮಾಡ್ತಾರೆ. ಇನ್ನು ಇದು ಮಹಾಮಂಗಳಾರತಿ. ಏಕಾದಶಿ ಏನು ಶನಿವಾರದಂತಲ್ಲ, ಮಹಾಮಂಗಳಾರತಿ ಮಹಾಪ್ರಭುಗಳಾದಂಥ ದತ್ತ ಮಹಾರಾಜರಿಗೆ. ಇದು ದತ್ತ ಮಹಾರಾಜರ ಪಲ್ಲಕ್ಕಿ ಉತ್ಸವ. ಇಲ್ಲಿ ಪ್ರತಿ ದಿವಸ 8 ಗಂಟೆಯಿಂದ 8:30 ಮಟ್ಟ ಅವರ ಆರತಿ ಪಲ್ಲಕ್ಕಿ ಉತ್ಸವ ಭಾರಿ ಚಂದ ನೆರವೇರಿಸಿಕೊಡ್ತಾರೆ ರೀ. ಪ್ರತಿ ದಿವಸ ರಾತ್ರಿ 8ರಿಂದ 8 ಗಂಟೆ 8:30ಕ್ಕೆ. ಅದು ಇನ್ನೊಂದು ಕಲರ್ ಯಾಕೆ ಪರ್ಪಲ್ ಕಲರ್ ಆಗ್ಯದ ಅಂದ್ರೆ ಆಷಾಢ ಏಕಾದಶಿ ಪ್ರಯುಕ್ತ ಅದ. ಇನ್ನು ಇಲ್ಲಿಯೂ ಗಣೇಶ ಚತುರ್ಥಿ ಇತ್ತು. ಇಲ್ಲಿ ಒಂದೆರಡು ಸ್ಟೆಪ್ ಹಾಕಿ ಗಣೇಶನ ಬೆಳ್ಕೊಟ್ಟು, ಯಾಕಂದ್ರೆ ನಮ್ಮ ಮನೆಯಾಗಿರ್ತಿರಿಪ್ಪ. ಬಟ್ ನಾವು ಇಲ್ಲಿ ಊರ ಮೇಲೆ ಬಂದಿದ್ವಿ ದೇವರಿಗೆ, ಹೀಗಾಗಿ ಇಲ್ಲೇ ಗಣೇಶನ ಬೆಳ್ಕೊಟ್ವಿ. ಅದೊಂದು ಸಂತೋಷ ನಮ್ಗೆ. ಮಹಾಮಂಗಳಾರತಿ ಬೆಳಗ್ಗಿನ 12 ಗಂಟೆದ್ದು. ಸೊ ಇಲ್ಲಿಂದ ಎಲ್ಲರೂ ಪ್ಲೇಟ್ ತೊಗೊಂಡು ಮಧುಕರಿ ಅಂತ ಮಾಡ್ತಾರೆ. ಇಲ್ಲಿ ಮಧುಕರಿ ಅಂತ ಒಂದು ಆಚರಣೆ ಐತಿ. ಸೊ ಆಚರಣೆ ಮಾಡಲಿಕ್ಕೆ ಎಲ್ಲರೂ ಹೊಂಟಿರ್ತಾರೆ. ಇನ್ನೇನು ಮಸ್ತ್ ಪ್ಲೇಸ್. ಸೊ ಇದು ಇಲ್ಲಿ ವೆರೈಟಿ ಆಫ್ ಪ್ಲೇಟ್ಸು, ಲುಕಿಂಗ್ ಕೂಲ್. ಇದ್ರೊಳಗೆ ನಾವೀಗ ಮಧುಕರಿ ಬೇಡ್ಕೋಬೇಕು. ಇದು ಇನ್ನೊಂದು ಸ್ಪೆಷಾಲಿಟಿ ಆಫ್ ಗಾಣಗಾಪುರ ಅಂದರೆ ಇಲ್ಲಿ ಮಧುಕರಿ ಬೇಡೋದು ಅಂತ. ಇದ್ರ ಹಿಸ್ಟ್ರಿ ಏನಪ್ಪ ಅಂತಂದ್ರೆ, ಸಾಕ್ಷಾತ್ ದತ್ತ ಮಹಾರಾಜರು ವರ್ಷದಲ್ಲಿ ಯಾವುದಾದ್ರೂ ಒಂದು ದಿವಸ
ಬಂದು ಮಧುಕರಿಯನ್ನು ಮಾಡ್ತಾರೆ. ಮಧುಕರಿ ಅಂದ್ರೆ ಬೇಡೋದು ಅಂತ ಅರ್ಥ ಆಗ್ತದೆ. ಸೊ ಅದನ್ನು ಮಾಡ್ತಾರೆ ಅಂತ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಬ್ರಾಹ್ಮಣರ ಮನೆ ಅಗ್ರಹಾರ ಏನದಾವಲ್ಲ ಅಷ್ಟು ಅಲ್ಲೂ ಪ್ರತಿ ದಿವಸ ಅವರು ಇದು ಸೇವೆ ಮಾಡ್ತಾರೆ. ಇದು ಅನ್ನದಾನ ಸೇವೆ ಏನದಲ್ಲ ವರ್ಷ ಪೂರ ಮಾಡ್ತಾರೆ ಅವರು. ಸೊ ಇನ್ನು ಇದು ನಮಗೆ ಸಿಕ್ಕಂತಹ ಮಧುಕರಿ. ನಾವು ವರ್ಷದಾಗ 2-3 ದಿವಸ ಅನ್ನ ಸಂತರ್ಪಣೆ ಮಾಡೋಕ್ಕೆ ಒದ್ದಾಡಿಬಿಡ್ತೇವೆ, ಅದು ಮಾಡಿ ಇದು ಮಾಡಿ ಅಂತಂದು. ಬಟ್ ಇಲ್ಲಿ ವರ್ಷ ಪೂರ ಮಾಡ್ತಾರೆ. ವರ್ಷ ಒಂದು ದಿವಸ ತಪ್ಸಲ್ರಿ ಅವರು. ಯಾಕಂದ್ರೆ ಅವ್ರಿಗೆ ಒಂದೇನೋ ಸಂಕಲ್ಪ. ದತ್ತ ಮಹಾರಾಜರು ವರ್ಷದಲ್ಲಿ ಒಂದು ದಿವಸ ನನ್ನ ಮನೆಗೆ ಬಂದು ಕೇಳ್ತಾರೆ, ನಾನು ನೀಡಬೇಕು ಅನ್ನೋದೊಂದೇನು ಅವ್ರದ್ದು ಇಂಟೆನ್ಷನ್ ಅದಲ್ಲ. ಇಟ್ ವಾಸ್ ಲೈಕ್ ಆಸಮ್. ಅದನ್ನು ಇಟ್ಕೊಂಡು ಅವ್ರು ಎಷ್ಟು ಚೆಂದ ಮಾಡ್ತಾರೆ ರೀ. ಪ್ರತಿ ದಿವಸ 12 ಗಂಟೆಯಿಂದ 12ವರೆಗೆ ಪೂಜೆ ಆಗ್ತದೆ. ಅಲ್ಲಿಂದ ಪ್ರತಿ ದಿವಸ 12ವರೆಗೆ ಪ್ರತಿ ದಿನ ಮಾಡ್ತಾರಲ್ಲ ಅವರು, ಅದು ಗ್ರೇಟ್ ಅಂತ. ಸೊ ನಮಗೆ ಸಿಕ್ಕಂತಹ ಮಧುಕರಿಯನ್ನು ನಾವು ಬ್ಯಾಟಿಂಗ್ ಮಾಡ್ತೀವಿ. ಒಮ್ಮೆ ಮನಸ್ಸತ್ತೀವಿ ನಾವು ಕೆಲಸ ಅದಕ್ಕೆ ಬೇಕು ಮರ ಇಲ್ಲೇ ಚೆಂದ ಸೇವ್ ಮಾಡ್ಕೊಂಡು ಬಂದು ತಿಂದು ಆರಾಮಿರು ಅಂತಂದು. ಬಟ್ ಹಂಗೆ ಆಗೋದಿಲ್ಲ ಅಲ್ರಿ. ಕಮಿಟ್ಮೆಂಟ್ ಅದಾವು ಅಲ್ರಿ. ಮೊದಲು ಈ ಕಮಿಟ್ಮೆಂಟ್ ನೀನು ಆಮೇಲೆ ಆ ಕಮಿಟ್ಮೆಂಟ್ ಬಗ್ಗೆ ಮಾತಾಡುವ. ಬಾಯ್. ಸೊ ದಿಸ್ ವಾಸ್ ಅಬೌಟ್ ಮಧುಕರಿ. ನೀವು ಇಲ್ಲಿ ಬಂದರೆ ಒಂದು ಸತಿ ಟ್ರೈ ಮಾಡಿರಿ. ಅಲ್ಲ ಮಾಡಲೇಬೇಕು. ಏನು ಅಂಥದ್ದೇನು ನೀವು ತೊಗೊಂಡು ಹೋಗುವಂಥದ್ದು ಇರೋದಿಲ್ಲ. ಮಾಡ್ರಿ ಒಮ್ಮೆ ಬಂದು ಸೇವಾ. ನಿಮಗೆ ಅದು ಮಧುಕರಿ ನೀವು ಸೇವೆ ಮಾಡಲಿಲ್ಲ ಅಂದ್ರೆ ರುಚಿ ಹತ್ತಲ್ಲ ನೋಡ್ರಿ. ಇಲ್ಲಿ ಮಧುಕರಿ ಸಂಬಂಧ ಎಷ್ಟು ಜನ ಅದಾರ ತೋರಿಸ್ತಾನೆ. ನೀವು ಇಲ್ಲೊಮ್ಮೆ ಬಂದಾಗ ಮಧುಕರಿ ಟ್ರೈ ಮಾಡಿ ನೋಡೋದಲ್ಲ, ಮಾಡಬೇಕಾ. ಇನ್ನೊಂದೇನು ಗೊತ್ತಾ, ಅದಕ್ಕಿಂತ ಮುಂಚೆ ಸೇವೆ ಮಾಡೋದಿರ್ತೈತಿ. ಸೇವಾ ಮಾಡಿ ಬಂದ ಮೇಲೆ ಮಧುಕರಿ ಭಾಳ ಟೇಸ್ಟ್ ಆಗ್ತೈತಿ. ಯಾಕಂದ್ರೆ ಸೇವೆ ಮಾಡೋಕ್ಕಿಂತ ಮುಂಚೆ ನಮ್ಮದು ಮೈ ಉಂಡ್ಬಿಟ್ಟಿರ್ತೈತಿ. ನಾವು ಸೊಕ್ಕಿನ ಸೋಳೆ ಮಕ್ಕಳಾಗ್ಬಿಟ್ಟಿರ್ತೇವೆ. ಬಟ್ ಒಮ್ಮೆ ಸೇವೆ ಮಾಡಿದ್ರಿ ಅಂದ್ರೆ ಎಲ್ಲ ಇಳಿದು ಬಿಟ್ಟಿರ್ತೈತಿ. ಹೊಟ್ಟೆ ಕೂಳು ಚಿಕ್ಕರ್ ಸಾಕ್ಲಪ್ಪ ಅಂತಿರ್ತೈತಲ್ಲ, ಆವಾಗ ದತ್ತ ಮಹಾರಾಜರ ನೆನೆಸಿ ಒಂದು ಸತಿ ಗುರುದೇವ ದತ್ತ ಅಂತಂದು ಮಧುಕರಿ ಸೇವಿಸ್ರಿ. ಆವಾಗ ಅದರ ರುಚಿ, ಅದರ ಮಜಾ ನಿಮಗೂ ಗೊತ್ತಾಕತಿ. ಬಟ್ ಇಲ್ರಿ, ಇಲ್ಲೆಲ್ಲ ನೋಡಿಬಿಟ್ರೆ ನಮಗೂ ಅನಿಸ್ತೈತಿ ನಾವು ಯಾಕೆ ಮಾಡಲ್ಪ, ನಾವು ಮಾಡ್ಬೇಕಲ್ಲ ಅಂತಂದು. ಬಟ್ ಇವ್ರ ಕಮಿಟ್ಮೆಂಟಿಗೆ ನಮ್ಮ ಕಮಿಟ್ಮೆಂಟಿಗೆ ಗಜಾಂತರ ವ್ಯತ್ಯಾಸ ಐತಿ. ಹಾಗಾಗಿ ನಮ್ಮ ಮುಖಳನ್ ಚೌಕ ಅಂತ ಹೇಳಿದ್ರು ಅಡ್ಡಿ ಇಲ್ಲ. ಇನ್ನೊಂದು ಇಲ್ಲಿ ಹೋಟೆಲ್ನ ಎಲ್ಲೂ ತಿನ್ಬಾರ್ರಿಪ್ಪ. ಗಣಗಾಪುರಕ್ಕೆ ಬಂದ್ರೆ ರಾತ್ರಿ ಒಂದು ಇದು ಐತಿ ಪ್ರಸಾದ ಶಾಲೆ, ಅಲ್ಲಿ ಪ್ರಸಾದ ಕೊಡ್ತಾರೆ, ಅಲ್ಲಿ ಊಟ ಮಾಡಿರಿ. ಮಧ್ಯಾಹ್ನ ಮಧುಕರಿ ಸಿಗ್ತದೆ. ಬೆಳಿಗ್ಗೆ ನಾಷ್ಟ ಮಾಡ್ಬೇಕಂತಿಲ್ಲ, ಸಂಗಮಕ್ಕೆ ಹೋಗಿ ಸುತ್ತಾಕಿ ಬಂದು ಸೀದಾ ಇಲ್ಲಿ ಗುಡಿ ಕುಂತ್ರೆ ಅಂದ್ರೆ 12 ಗಂಟೆಗೆ ಪ್ರಸಾದ ಮಧುಕರಿನ ಸಿಗ್ತೈತಿ. ಯಾಕಂದ್ರೆ ಇಲ್ಲಿ ಎಂಥ ಕ್ಯಾಚಿಗೆ ಸೋಳೆ ಮಕ್ಕಳು ಅಂದ್ರೆ ಒಂದು ಪ್ಲೇಟ್ ಗೋಬಿಗೆ 100 ರೂಪಾಯಿ ಹೇಳ್ತಾನೆ ನಾವು. ಅದು ಗೋಬಿ ಕಸಕ್ಕಿನ ಬಲಾಗಿರ್ತೈತಿ. ಇಲ್ಲಿ ಅವ್ರು ಚಟ್ನಿನ ಮಾಡೋದಿಲ್ಲ ಇವರು. ಅದೊಂದು ಒಳ್ಳೆ ಫುಡ್ ನಮಗೆ ಸೆಟ್. ಹುಬ್ಬಳ್ಳಿಯವ್ರಿಗೆ ಅಂತ ಬೇರೆ ಸೆಟ್ ಆಗೋದಿಲ್ಲ. ಇಲ್ಲಿ ಒಂದು ಹೋಟೆಲ್ ಐತಿ, ಅವನ ಎವರೇಜ್ ಅದಾನ. ಇನ್ನು ಮತ್ತೆ ಉಳ್ಕಿದಾರೆ ನೀವೇ ತಿಳ್ಕೊಂಬಿಡ್ರಿ. ಹಿಂಗಾಗಿ ಹೇಳ್ತಾನೆ, ರಿಸ್ಕ್ ತೊಗೊಬೇಡ್ರಿ. ಹಾಂ, ಆರಾಮ ಬೆಳಗ್ಗೆ ಸಂಗಮಕ್ಕೆ ಹೋಗಿ 108 ಸುತ್ತ ಹಾಕ್ರಿ ಬರ್ರಿ. ಸೀದಾ 12ವರೆಗೆ ಸೀದಾ ಬಾಳೆಯಲ್ಲಿ ತೊಗೊಂಡು, ಬಾಳೆಯಲ್ಲ ಅದು ಯಾವುದೋ ಒಂದು ಎಲೆ ಐತಿ ಅದ್ರಾಗ ಕೊಡ್ತಾರೆ. ಫಸ್ಟ್ ಕ್ಲಾಸ್ ಮಧುಕರಿ ಕಟ್ಟಿರಿ. ಅದಾದಮೇಲೆ ಅಲ್ಲಿಂದ ಹೊಳ್ಳಿ ಮಧ್ಯಾಹ್ನ 3-4 ಗಂಟೆಗೆ ಬರ್ರಿ. ಇಲ್ಲಿ ರೂಮಿಗೆ ರೆಸ್ಟ್ ಮಾಡಿ 4 ಗಂಟೆಗೆ ಬಂದು ಗುಡಿ ಒಂದು 108 ಸುತ್ತ ಹಾಕ್ರಿ. ಹೊಳ್ಳಿ ಮಹಾಮಂಗಳಾರತಿ ಪಲ್ಲಕ್ಕಿ ಸೇವೆ ಇರ್ತೈತಿ. ಪಲ್ಲಕ್ಕಿ ಸೇವೆ 8 ಗಂಟೆಯಿಂದ 8ವರೆಗೆ ಮುಗಿತೈತಿ. ಅಲ್ಲಿಂದ ಸೀದಾ ನೀವು ಸರ್ಕಲ್ ಮುಂದೆ ಹೋಗ್ಬಿಟ್ರೆ ಅಲ್ಲಿ ದತ್ತ ಅನ್ನಪ್ರಸಾದ ನಿಲಯ ಐತಿ. ಅನ್ನಪ್ರಸಾದದ ಕೌಂಟ್ರಿಗೆ ಹೋಗಿ ಅಲ್ಲೂ ಅನ್ಲಿಮಿಟೆಡ್ ಐತ್ರಿ. ಅನ್ಲಿಮಿಟೆಡ್ ಅನ್ನೋಕೇನು ನಿಮ್ಮ ಹೊಟ್ಟೆ ಹಿಡಿತೈತೆ ಅಷ್ಟು ಉಂಡ್ರಿ. ಉಂಡು ಮಕ್ಕೊಂಬಿಟ್ರೆ ಹಿಂಗೆ 3 ದಿವಸದ ಸೇವೆ ಇರ್ತದಂತ. ಇದು 3 ದಿವಸ ಇಲ್ಲಿ ಕಂಪಲ್ಸರಿ ಮಾಡ್ಬೇಕು. ಇನ್ನೊಂದು ಕಾಳೇಶ್ವರಂದ ಇಲ್ಲಿ ಕಾಳೇಶ್ವರಂದ ಹನುಮಪ್ಪನ ಗುಡಿ ಹೇಳ್ಯಾರ. ಬಟ್ ನೋಡ್ತಾನೆ ಇಫ್ ಇಟ್ ಪಾಸಿಬಲ್ ಹೋಗ್ತಾನೆ. ಇಲ್ಲಾಂದ್ರೆ ಸೀದಾ ಕೆಲಸ ಅದಾವು. ಹೊಳ್ಳಿ ಹುಬ್ಬಳ್ಳಿಗೆ ಬರ್ತಾನೆ. ಬರ್ರಿ ಎಲ್ಲರೂ ಫಲೂದಾ ತಿನ್ನೋಣಂತ. ಅವನು ಸಾಕಾಗೈತಿ, ಬಿಸಿಲು ಭಾಳ ಇತ್ತು. ಈ ದತ್ತಾತ್ರೇಯ ಟೆಂಪಲ್ ಒಳಗೆ ಇನ್ನೊಂದು ನಮಗೆ ಹುಡುಗರಿಗೆ ಎಸ್ಪೆಷಲಿ ಹುಡುಗರಿಗೆ ಭಾಳ ಇಷ್ಟ ಆಗೋದು ಅಂದ್ರೆ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ನಾಮ ಅಂತ ಹೇಳ್ಬೋದು. ಹಣೆ ಮೇಲೆ ಭಿನ್ನ ವೆರೈಟಿ ಆಫ್ ಹಚ್ತಾರೆ. ಒಬ್ಬೊಬ್ಬರು ಒಂದೊಂದು ಟೈಪ್. ಈಗ ಆಲ್ರೆಡಿ ನಾನು ನಿನ್ನೆ ಇವತ್ತು ಅಂದ್ರೆ ಈಗ ಒಂದು 4-5 ಟೈಪ್ ವೆರೈಟೀಸ್ ಆಫ್ ಹಚ್ಕೊಂಡೆ. ಈಗ ಆಲ್ರೆಡಿ ಇದು ಲಾಸ್ಟಿಗೆ ಬಂಬ ಮೂಲೆ ಅಂತಂದ್ರೆ ಮಹಾಕಾಲಂತ ಹಚ್ಚಾರ. ಸೊ ಇಟ್ಸ್ ಲುಕಿಂಗ್ ಲೈಕ್ ವಾವ್. ನಾನು ಫಸ್ಟ್ ಟೈಮ್ ಹಚ್ಕೊಂಡಿದ್ದು ಮಹಾಕಾಲ. ಇದು ಈ ಕ್ಷೇತ್ರದ ಬಜಾರು. ನಿಮಗೆ ಇಲ್ಲೇನು ಬೇಕು ಎಲ್ಲ ಸಿಗ್ತವೆ. ಎಸ್ಪೆಷಲಿ ಈಗ ಮನೆಗೆ, ದೇವರಿಗೆ ಅಥವಾ ಅಂಗಡಿ ಹಾಕು ಅಂಥವು ಏನೋ ಇಂದ್ರಜಾಲ ಏನಂತಾರಲ್ಲ ಅಂಥವೆಲ್ಲ ಇಲ್ಲೇ ಸಿಗ್ತಾವೆ. ಶಂಖ ಗಿಂಕ ಪ್ರತಿಯೊಂದು ಯುನೀಕ್ ಐಟಮ್ಸು ನಮಗೆ ಬೇರೆ ಕಡೆ ಎಲ್ಲಿ ಸಿಗಲ್ಲಲ್ಲ ಅಂಥ ಐಟಮ್ಸ್ ಎಲ್ಲ ಇಲ್ಲಿ ಸಿಗ್ತಾವೆ. ಶಂಖ ಎಷ್ಟು ವೆರೈಟೀಸ್ ಆಫ್ ಶಂಖ ಗಿಂಕ ಪ್ರತಿಯೊಂದು ಸಿಗ್ತಾವೆ ಇಲ್ಲೇ. ಉಳ್ಕೆದೆಲ್ಲ ನಾರ್ಮಲ್ ಹಂಗಿನ ದಾರ ಸಣ್ಣ ಹುಡುಗರು ಆಟಿಕೆ
ನಮಗೇನು ಮದುವೆ ಮತ್ತು ನಾವು ಏನಿಲ್ಲ ಹೀಗೆ ಗಾಡಿ ಸಿಗಿ ತೊಗೊಳ್ಳೋದಿಲ್ಲಪ್ಪ ಅದ್ಬಿಟ್ರೆ ಬಳಿ ಗಿಳಿ ಕೊಡ್ಸೋಕೆ ನಾವು ಹುಡುಗಿರ ಇಲ್ಲ ಮತ್ತು ಬಳಿ ಕೊಡಿಸಿದ್ರು ಹೋದ್ಮೇಲೆ ಯಾರಿಗಾರ ಇಲ್ಲೇ ಯಾರಿಗಾರ ಒಬ್ಬರು ಸೆಟ್ ಹಾಕಾರ ಅಂತ ಕೊಡಿಸಿದ್ರು ಥ್ಯಾಂಕ್ ಯು ಅಣ್ಣ ಅಂತ ಅಂದ್ಬಿಡ್ತಾರೆ ಅವ್ರೆ ಅದಕ್ಕೆ ಬೇಡ ಬೇಡ ನಮಗೆ ಸುದ್ದಿ. ಇಲ್ಲಿ ನೋಡ್ರಿ ಇವರು ಶಂಕ ಊದಾಕತ್ತಾರ. ಶಂಕ ಉಫ್ ಅಂತಂದು ಅವನು ಬಲೂನ್ ಗಾಳಿಗೆ ತುಂಬ್ತಾರಲ್ಲ ಆ ರೇಂಜಿಗೆ ತುಂಬಾಕತ್ತಾರ ಇವ್ರೆ. ಹಂಗೆ ಊದಿದ್ರೆ ದೇವ್ರಾಣಿ ಹತ್ತೋದಿಲ್ಲ. ಅವನ ಬಾಜುದು ಒಂದು ಪಾಪ ಊದ್ ತೋರಿಸ್ತಾನೆ. ಬಟ್ ಇವ್ರಿಗೆ ಅದು ಊಬಾಕ್ ಬರೋವಲ್ದು. ಇವ್ರು ತೊಗೊಳ್ಳೋದು ಬಿಡುವಲ್ರು, ಊದೋದು ಬಿಡುವಲ್ರು. ಸೊ ಇದೇ ಟೈಮ್ ಒಳಗೆ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ನಿವೃತ್ತ ಲೋಕಾಯುಕ್ತರಾದಂಥ ಸಂತೋಷ್ ಸರ್ ಇವರು ಇಲ್ಲಿ ಗಣಗಾಪುರ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ದತ್ತ ಮಹಾರಾಜರ ದರ್ಶನವನ್ನು ತೆಗೆದುಕೊಂಡು ಅಲ್ಲಿಂದ ನಿರ್ಗಮಿಸಿದರು. ಅವರನ್ನು ನೋಡುವಂಥ ಭಾಗ್ಯ ನಮಗೂ ಸಿಕ್ತು. ಏನಂದ್ರೆ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಯನ್ನು ನೋಡಿದ ಒಂದು ಖುಷಿ ನಮಗೆ ಸಿಕ್ಕಿದ್ದಂತೂ ಖರೆ ರೀ. ಅಲ್ಲೇ ಬೆಳಗ್ಗೆ ಸುತ್ತ ಹಾಕೋದು ಮುಗೀತು, ಸಂಗಮನ ಮುಗೀತು, ಹೊಳೆ ದತ್ತ ಕ್ಷೇತ್ರನೂ ಮುಗೀತು. ಈಗ ಇಲ್ಲಿಂದ ಕಾಲೇಶ್ವರ ಅಂತ 1 ಕಿಲೋಮೀಟರ್ ಇಲ್ಲಿಂದ ದೂರ ಐತಿ. ಸೊ ಅದು ಶನೇಶ್ವರ ಮಂದಿರ. ಈಗ ಅದನ್ನೊಂದು ಹೋಗಿ ಬಂದುಬಿಟ್ರೆ ಇವು ಹೆಂಗಂದ್ರೆ ಈಗ ನಾವು ವರಸ್ವಾಮಿಗೆ ಹೋಗಿ ತಿಮ್ಮಪ್ಪ ನೋಡಿದ್ರೆ ಇದನ್ನು ನೋಡ್ದಂಗಲ್ಲ ತಿರುಪತಿನ. ಹಂಗೆ ಇದು ಸಂಪೂರ್ಣವಾಗಿ ಗಂಗಾಪುರ ಕ್ಷೇತ್ರ ನೋಡ್ದಂಗೆ ಆಕತಿ. ಸೊ ಬರ್ರಿ ಹೋಗೋಣ. ಅಲ್ಲೇ ಫೇಮಸ್ ಆಟೋ ಹೋಗ್ಬಿಟ್ರೆ ಟಾಂಗ. ಅಟ್ಲೀಸ್ಟ್ ನೆಳ್ಳಾಗಾರ ನಿಂದಿರ್ಸಿದ್ರೆ ಪಾಪ ಬಿಸ್ಲಾ ನಿಂದಿರ್ಸ್ಯಾರ. ಒಂದು 200-300 ಮೀಟ್ರ್ ಬಂದಿರ್ಬೇಕು. ಆಟೋ ಅದಾವು. ನಂದು ಟೀ ಫ್ಯಾಕ್ಟ್ರಿ ಅಂತಾರಲ್ಲ, ನಡ್ಕೊತ ಹೋಗ್ಬೇಕು. ಶನೇಶ್ವರ ಮಹಾರಾಜರ ನಮ್ಮ ಹೆಗಲ್ ಮೇಲೆ ಹತ್ತಿದ್ದು ಶನಿ ಕೆಳಗೆ ಇಳಿಲ್ಪ ಪರಮಾತ್ಮ ಇಳಿದು ಬಿಡು. ಹಾಂ, ನಮಗೇನು ಪುಣ್ಯ ಬ್ಯಾಡ್ರಿ, ನಮ್ಮ ಪೂರ್ವ ಜನ್ಮದ ಪಾಪಗಳ ಕರ್ಮಗಳದ್ದು ಏನೈತೆ ಅದು ಕಳೆದ್ರೆ ಸಾಕಾಗೈತೆ. ಅವನವನು ನಾವು ಅದು ಎಷ್ಟು ಕರ್ಮ ಮಾಡ್ಯಬೋ ಏನು ಜೀವನದಾಗ ಒಂದು ದಂಡಿಗೆ ಹಚ್ಬಾಡ್ವಿ. ಅವನವನು ಜಾಬ್ ನೋಡಿದ್ರೆ ಎಲ್ಲ 0.5 ಒಳಗೆ ಹೊಂಟಾವು. ಇನ್ನು ಏನಾರ ದಂಧೆ ಮಾಡೋದು ಅಂತಂದ್ರೆ ದಂಧೆ ಸತ್ಯಾನಾಶ. ಒಂದೇಂದ್ರೆ ಮಾಡ್ಕೊಳ್ಳೋದ್ರೆ ಒಂದೇಂದ್ರೆ ಹಾಳಾಗಿರ್ತೈತಿ. ಅದು ಇದು ಬಿಟ್ಟು ಶೇರ್ ಮಾರ್ಕೆಟ್ ಮಾಡೋದು ಎಲ್ಲ ಚಲೋ ಐತಿ ಅಂತಂದ್ರೆ ನಾವು ಶೇರ್ ಮಾರ್ಕೆಟಿಗೆ ರೊಕ್ಕ ಹಾಕಿದ್ದೆ ಶೇರ್ ಮಾರ್ಕೆಟು ಸತ್ಯಾನಾಶ ಹೋಗುತ್ತೆ. ಇನ್ನು ಇದ್ದಿದ್ದ ಜಾಬ್ ಪರ್ಮನೆಂಟ್ ಇಲ್ಲ. ಈಗ ಮಾಡಕತ್ತಿದ್ದ ಕೆಲಸನೂ ಯಾವಾಗ ತೆಗೆದೋಗಿತಾರೋ ಏನೋ ಲೆಕ್ಕಿಲ್ಲ. ಏನು ಅವನ ಜೀವನ ಪರಮಾತ್ಮ ದಾರಿ ತೋರಿಸ್ಪ ಅಂತ ತಲೆ ಕೆಟ್ಟ ಬಂದ ನೋಡ್ರಿ. ಈಗಿಲ್ಲೇ ಪರಮಾತ್ಮನ ದಾರಿ ತೋರಿಸ್ಬೇಕು, ಮತ್ತು ಅವ್ನು ಬಿಟ್ಟರೆ ಯಾರು ತೋರಿಸೋದ್ರ. ಫೈನಲಿ ಗುಡಿ ಕಡೆ ಬಂದ್ವಿ. ನೋಡ್ಬೇಕು ಇನ್ನು ದೇವ್ರ ಕೈ ಹಿಡಿತಾನೋ ಏನೋ ಜಾಡ್ಸೋದಿತಾನೋ ಅಂತಂದು ನೋಡುವ. ಎಲ್ಲ ಪೂಜೆ ಗೀಜೆ ಜೋರು ಮಾಡಕತ್ತಾರ. ನೋಡೋಣ ತಡ್ರಿ. ಎಸ್, ಇದು ಶನೇಶ್ವರ ಮಂದಿರ. ಮುಂದಿರೋದು ಇದು ಗಣಪತಿ ಗುಡಿ ರೀ, ಪಂಚಮುಖಿ. ಅತ್ತಾಗಿರೋದು ಕಾಲೇಶ್ವರ ದೇವಸ್ಥಾನ ಈಶ್ವರಂದಿದು. ಇದ್ರ ಹಿಂದೆ ಈ ಗಣಪತಿ ಗುಡಿ ಹಿಂದೆ ಶನೇಶ್ವರ ಮಂದಿರ ಇದೆ ರೀ. ಅದು ಶನೇಶ್ವರ ಮಂದಿರ ಇಲ್ಲೇ ಐತಿ. ಎಲ್ಲ ಕರ್ಮಗಳನ್ನು ಕಳೆದು ಬಿಡ್ಲಿ ನಮ್ಮವ. ಕಾಳೇಶ್ವರ ದೇವಸ್ಥಾನ ಅಂದರೆ ಈಶ್ವರನ ದೇವಸ್ಥಾನ ಇದು. ಎಸ್, ಒಳಗೆ ತೋರ್ಸಂಗಿಲ್ಲ, ಹೊಡಿತಾರೆ ನನ್ನ.
ಅವ್ನು ಸುತ್ತ ಹಾಕಿದ್ರ ಆತಂತಂದು ಸುತ್ತ ಹಾಕಿ ಎಲ್ಲ ಮುಗಿಸ್ಕೊಂಬಂದು ಬರೀ ಪಂಚಿ ಬನೇನ ಮೇಲೆ ಬಂದ್ಬಿಟ್ನಿ. ಇಲ್ಲಿ ಬಿಸಿಲು ಹೆಂಗದೆ ಅಂದರೆ ನಮ್ಮ ನರಸಿಂಹರಾಜು ಬಳ್ಳಾಪುರ ಹೇಳ್ತಾರಲ್ಲ, ಕ್ಯಾಮೆಗೆ ಹೋಗಿಲ್ಲ ಅಂದರೆ ಬಿಸಿಲು ತಿಕ್ಕರೆ ಹೆಂಗೆ ಬಿಡ್ತದೆ ಅಂತಂದು, ತಿಕ್ಕ ಹರಿಯಂಗ ಹೊಡ್ಯಾಕತ್ತೈತಿ ಇಲ್ಲಿ ಬಿಸಿಲು. ಅವಳು ಮೈಕೈ ಎಲ್ಲ ಚೂರು ಚೂರು ಅಲ್ಲಾಕತ್ತವ ನಾಳೆ ಹಿಂದಿಂದ ಬಂದ್ರೆ ಇವು ಗಣಸ ಹೆಂಗ್ಸ ಅಂತಂದು ಕನ್ಫ್ಯೂಸ್ ಆಗ್ಬೇಕು. ಆ ರೇಂಜಿಗೆ ಹೊಂಟಾನ ನಾನು. ಆದರೂ ಬಿಸಿಲು ಹೆವಿ ಐತ್ರಿಪ್ಪ ಇಲ್ಲ ಅವನು. ಇಷ್ಟು ಮಳೆ ಇದ್ದರೂ ಈಗ ಆಲ್ರೆಡಿ ನನಗೆ ಅನ್ಸಿದ ಮಟ್ಟಿಗೆ ಒಂದು 30 ಡಿಗ್ರಿ ಬಿಸಿಲು ಐತಿಲ್ಲಿ. ಯಪ್ಪ ನೆರಳು ಬಂದಾಗ ಎಷ್ಟು ಜೀವಕ್ಕೆ ಸಮಾಧಾನ ಆಕತ್ತಂದ್ರೆ ಅವನವನು ಐಸ್ ಕ್ಯಾಂಡಿ ಮ್ಯಾಗ ಕುಂತಂಗಕತಿ. ಈಗ ಬಿಸಿಲಿಗೆ ಹರಿದು ಹೊಲ್ಟೈತೆ ನೋಡ್ರಿ. ಹವೆ ಬರ ದರ್ಶನ ಗಿರ್ಶನ ಎಲ್ಲ ಅಸ್ಸಮ್ ಮಾತು. ಬಟ್ ಇನ್ನೊಂದು ನಾನು ನಿಮ್ಗೆ ವಿಭೂತಿ ಗುಡ್ಡದ್ದೊಂದು ಲಕ್ಷ್ಯ ಹಾರಿಬಿಟ್ಟೆ. ಭಸ್ಮದ ಗುಡ್ಡ ಅಂತೈತಿ ಎಲ್ಲಂದ್ರೆ ಸಂಗಮಕ್ಕೆ ಹೋಗಿದ್ವಲ್ಲ, ಸಂಗಮದ ಮುಂದೆ ಐತಿ ಭಸ್ಮದ ಗುಡ್ಡ ಅಂತಂದು. ಆ ಭಸ್ಮದ ಗುಡ್ಡದ ಹಿಸ್ಟ್ರಿ ನನಗೆ ಗೊತ್ತಿಲ್ಲ ರೀ. ಆದ್ರೆ ಅಲ್ಲಿದೇನು ಮಣ್ಣು ಐತಲ್ಲ ಅದ ಭಸ್ಮ ಅನ್ನೋ ರೂಪದೊಳಗೆ ಎಲ್ಲ ತೊಗೊಂಡು ಎಲ್ಲರೂ ಹಣಿಗೆ ವಿಭೂತಿ ಹಚ್ಕೊಂತಾರೆ. ಸಿಂಪಲ್ ಇಷ್ಟ. ಅದನ್ನ ಯಾವ ನಮೂನಿ ಕೆಬರ್ತಾರೆ ಅಂದ್ರೆ ಚೀಲಗಟ್ಟಲೆ ಒಯ್ತಾರೆ ರೀ ಮಂದಿ. ನಾನು ಒಂದು ಸಣ್ಣ ಚೀಲ ಒಯ್ದಿದ್ನಿ ಅಷ್ಟೇ, ಒಂದು 3-4 ಕಿಲೋ ತೊಗೊಂಬಂದಾನಿ. ಮುಂದಿನ ಸತಿ ಬಂದೆ ಅಂದ್ರೆ ಒಂದು ಟ್ಯಾಕ್ಟರ್ JCB ಹಚ್ಚಿಸಿ ಒಂದು ಟ್ಯಾಕ್ಟರ್ ಏರಿಸ್ಬಿಡ್ತಾನೆ. ಸೊ ಇದಾಗಿತ್ತು ನಮ್ಮ ಶ್ರೀ ಕ್ಷೇತ್ರ ಗಾಣಗಾಪುರದ ಜರ್ನಿ. ಇಫ್ ಇನ್ ಕೇಸ್ ನೀವು ಯಾರು ಹೋಗಿದ್ರೆ ನಿಮ್ಮ ಜರ್ನಿ ಹೆಂಗೈತೆ ಅಂತಂದು ಕಮೆಂಟ್ ಒಳಗೆ ತಿಳಿಸ್ರಿ. ಹವೆವರ್ ಟ್ರೈನ್ ರೆಡಿ ಆಗೈತೆ, ನಮ್ಮದು ರೆಡಿ ಬರತೈತಿ. ಬಟ್ ಅವನವ್ನು ಟ್ರೈನ್ IRCTC ಅಡ್ಸಿ ಮಕ್ಕಳು ನಿನ್ನ ಟೆನ್ಷನ್ ಆಗ್ಬಿಟ್ಟಿತ್ತಪ್ಪ ನನಗೆ. ಅವನವನು ಅದು ಎಲ್ಲ ಓಕೆ ಆಗೈತ್ರಿಪ್ಪ. ತತ್ಕಾಲ್ನಾಗ ನಿಮಗೂ ಗೊತ್ತಿದ್ದಂಗೆ ಹಬ್ಬ ಅಂದ್ರೆ 4-5 ನಿಮಿಷದಾಗ ಬುಕ್ ಮಾಡ್ಬೇಕು. ಎಲ್ಲ ಮಾಡಿ ಇಟ್ಕೊಂಡು ಇಲ್ಲಿಗೆ ಹಂತೆಗೆ ರೊಕ್ಕಿಲ್ಲ, ATM ಕಾರ್ಡು ಇಲ್ಲ, ಫೋನ್ಪೇ ಹೊಡಿತೀನಿ ಸರ್ವರ್ ಅನ್ಅವೈಲೇಬಲ್ ಅಂತ ಬಂದುಬಿಡುತ್ತೆ. ನಾ ಅದನ್ನ ಬಾರಿಸಿದ್ರಪ್ಪ ನನಗೆ ಇವ್ರು ನನ್ನೇನೋ ಹೆಣ ಹೊರಕ್ಕೆ ನಿಂದಿರ್ತಾರೆ ಇವರು ಸುಳ ಮಕ್ಕಳು ಅಂತ ಮಾಡಿದ್ನಿ. ಬಟ್ ನನ್ನ ಪುಣ್ಯ ಏನಿಲ್ಲ. ಮತ್ತು ಅದು IRCTC ಪೇ ಅಂತಂದು ಅದ್ರಾಗ ಟ್ರೈ ಮಾಡಿ ನೋಡಿದೆ. ನನ್ನ ಪುಣ್ಯಕ್ಕೆ ಟಿಕೆಟ್ ಕನ್ಫರ್ಮ್ ಆಯ್ತು. ಇಲ್ಲ ಅಂದ್ರೆ ಹೋಯ್ಕೊಬಿಡ್ಕೋಕಿತ್ರಿ ನಾನು ಬಾಳೆ. ಈ ಕ್ಷೇತ್ರ ಗಾಣಗಾಪುರದಾಗ ಇಷ್ಟ ಆಗೋ ಸಂಗತಿಗಳು, ಇಷ್ಟ ಆಗಲಾರ್ದು ಎರಡೂ ಅದಾವು. ಫಸ್ಟಿಗೆ ಚಲೋ ತಿಳ್ಕೊಂಬಿಡೋದು. ಒಂದೇದು ಹೆಂಗೆ ಗೊತ್ತನ್ರಿ, ಇಲ್ಲೇ ನಿಮ್ಮ ತಾಕತ್ತು ಎಷ್ಟೈತಿ ಅನ್ನೋದು ಗೊತ್ತಾಗ್ಬಿಡ್ತೈತಿ. ಹಾಂ, ಇಲ್ಲಿ ರೊಕ್ಕ ನೀವು ನೈವೇದ್ಯ ಅದು ಇದು ಸೆಕೆಂಡರಿ. ಸೇವೆ ಮಾಡ್ಬೇಕು ಫಸ್ಟ್. ಬೆಳಿಗ್ಗೆ ಹೇಳ್ಬೇಕು, ಅಲ್ಲೂ ನೀರ ಮುಳುಗಿ ಹಾಕ್ಬೇಕು, ಅದಾರ ಬ್ಯಾಂಗ 108 ಸುತ್ತ ಸಂಗಮಕ್ಕೆ ಹಾಕಬೇಕು. ಅಲ್ಲಿಂದ ಬರಬೇಕು, ದತ್ತ ಮಹಾರಾಜರ ದತ್ತಪೀಠ ನಿರ್ಗುಣ ಪಾದಗಳಿಗೆ 108 ಹಾಕೋದ್ರಾಗ ನಿಮ್ಮ ತಾಕತ್ತು ಗೊತ್ತಾಗ್ಬಿಡ್ತೈತಿ. ಇನ್ನೊಂದು, ನೀವು ನಿಜವಾದ ಭಕ್ತಿಯಿಂದ ಮಾಡಿದ್ದ ಖರೆ ಆದ್ರೆ ನಿಮ್ಗೆ ಅಷ್ಟು ಸುಸ್ತಾಗೋದಿಲ್ಲ. ಈ ಡಾಂಬಿಕತೆ ಇರ್ತದೆ ಗೊತ್ತನ್ರಿ. ನಾ ಮಾಡ್ತೀನಿ ನಂದು ಅನ್ನೋದಿದ್ದ ಒಂದು ಹರಿದು ಊರು ಬಾಗ್ಲಾಕತ್ತಿಲ್ಲ. ಇದು ಮಾತ್ರ ಕರೆ. ನಿಂದಪ್ಪ ಪರಮಾತ್ಮ ಅಂತ ಯಾವಂತಾನ ಅವ್ನು ಪಾರಾಗ್ಬಿಡ್ತಾನೆ ಇಲ್ಲಿ. ಎರಡನೇದ್ದು, ಮನುಷ್ಯನಿಗೆ ಅತ್ಯಂತ ಕಠಿಣವಾದ ಕೆಲಸ ಏನಂದ್ರೆ ಇನ್ನೊಬ್ಬರನ್ನ ಬೇಡೋದು, ಅಲ್ಲಿಂದ ಮಾಡಕ್ಕೆ ಹಚ್ತಾರೆ. ಯಾಕಂದ್ರೆ ಸಾಕ್ಷಾತ್ ದತ್ತ ಮಹಾರಾಜರ ಭಿಕ್ಷಾಟನೆ ಮಾಡಿ, ಮಧುಕರಿ ಅಂತ ಕರೀತಾರೆ. ಅದಕ್ಕೆ ಮಧುಕರಿ ಮಾಡಿ ಊಟ ಮಾಡೋ ಹೊತ್ತಿನಾಗ ನೀವೆಲ್ಲ ನರಮಾನವರು, ನಾವು ಅವ್ರಿದ್ರೆ ಯಾವ ಲೆಕ್ಕ? ಹೌದಾ? ಥರ್ಡ್ ಥಿಂಗ್, ನಿಮ್ಮ ಕಡೆ ದಾನ ಮಾಡೋಕ್ಕೂ ಹಚ್ತಾರೆ ಇಲ್ಲಿ. ಸೊ ಅದು ಭಾಳ ಇಷ್ಟ ಆಗ್ತದೆ. ಈ ಮಧುಕರಿ ಬೇಡೋದು, ಮಧುಕರಿ ನೀಡೋದು ಬಿಟ್ಟರೆ ಸೇವೆ, ದತ್ತ ಮಹಾರಾಜರ ಸೇವೆ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದಂದ್ರೆ ಇಲ್ಲಿ ಎಲ್ಲ ಕಡೆ ಗಂಧ ಸಿಗ್ತದಪ್ಪ. ಅವನು ಗಂಧ ಎಲ್ಲಿ ಬೇಕಾ ಗಂಧ ನೋಡ್ರಿ. ನನ್ನೊಂದು ಐ ಲವ್, ನನಗೇನು ಗೊತ್ತಿಲ್ಲ ರೀ ಟು ಬಿ ಫ್ರ್ಯಾಂಕ್. ಈ ಬತ್ತಿ ಗಂಧ ಮಣ್ಣು ಬಟ್ ಇಂಥವು ಏನು ಸಿಗ್ತಾವೆ ಎಲ್ಲ ಪರ ಎಲ್ಲಿ ಬೇಕಾದಲ್ಲಿ ಬಳಕೊಂಡು ನನಗೆ ಅದು ಭಾಳ ಇಷ್ಟ. ಅದು ಯಾಕೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅದು ನನಗೆ ಭಾಳ ಇಷ್ಟ ಆಗಿದ್ದು. ಮೇ ಬಿ ಕೆಲವೊಬ್ರಿಗೆ ಇಷ್ಟ ಆಕತ್ತೆ, ಕೆಲವೊಬ್ರಿಗೆ ಆಗೋದಿಲ್ಲ. ಇನ್ನು ಇಲ್ಲಿ ಹಿಡಿಸ್ಲಾರ್ದು ಯಾವಪ್ಪ ಅಂತಂದ್ರೆ, ಒಂದೇದ್ದು ಇಲ್ಲಿ ಏನು ಅರ್ಚಕರು ಅದಾರಲ್ರಿ, ಅವ್ರು ಒಂದು ಟೈಪ್ ಟ್ಯಾಕ್ಸ್ ಆಫೀಸರ್ಸ್ ಆದಂಗೆ ಆಗ್ಬಿಟ್ರಿ. ಹಾಂ, ನೇರ ದರ್ಶನ ಮಾಡಿಸ್ತೇವೆ, ಅದನ್ನು ಮಾಡಿಸ್ತೇವೆ, ಇದನ್ನು ಮಾಡಿಸ್ತೇವೆ ಅಂತಂದು ಇಲ್ರಿ. ಅವ್ರು ಟು ಬಿ ಫ್ರ್ಯಾಂಕ್ ರೊಕ್ಕಕ್ಕೆ ಎಲ್ಲ ಮಾಡ್ಕೊಳ್ಳೋಂಗಿದ್ರೆ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಇದು ಮುಜರಾಯಿ ಇಲಾಖೆ ಅಂಡರ್ ಬರ್ತೈತಿ. ಇಲ್ಲಿ ನಮ್ಮ ಕಣ್ಣಿದ್ರಿಗೆ ನನಗೆ ಕೇಳ್ತಾರೆ ಅವರು ದರ್ಶನಕ್ಕೆ 500 ರೂಪಾಯಿ ಕೊಡ್ಬೇಕಂತ. ಯಾಕೆ ಕೊಡ್ಬೇಕು? 1 ತಾಸು ಪಾಳೆ ಹಚ್ಬಿಟ್ರೆ ಪಾಪ ಅಲ್ಲಿ ಪಾಳೆ ಹಚ್ಚಿದ ಪರಿಸ್ಥಿತಿ ಏನು ರೀ? ನಾವು ಈಗ ಸಾಮಾನ್ಯ ಭಕ್ತರಾಗಿ ಹೋಗಿರ್ತೇವೆ ಅಂದಮೇಲೆ ಎಲ್ಲರಿಗೂ ಒಂದೇ ಇರ್ಬೇಕು. ಹೋಲಿ ಬಿಡಪ್ಪ, ಈಗ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ಏನೂ ಇಲ್ಲ, ಸುಮ್ಮನೆ ರೊಕ್ಕ ಕೊಡ್ಬೇಕು, ಸೀದಾ ಒಳಗೆ ಬಿಡ್ತಾರೆ. ಏಜೆಂಟ್ಗಿರಿ ನಡೆದೈತಿ ಇಲ್ಲಿ. ಏಜೆಂಟ್ಗಳು ಭಾಳ ಮಂದಿ ಅದಾರ. ನಿಮ್ಮನ್ನು ಒಬ್ಬ 5 ನಿಮಿಷದಾಗ ತೋರಿಸಿದ್ರೆ ಒಬ್ಬ ಸೀದಾ ಮುಂದೆ ನಿಂದಿರ್ತಾನೆ ರೊಕ್ಕ ಕೊಟ್ಟಂಗೆ.
ಅದು ಯಾಕೆ ಅಂತ ಇದು ಒಂದು ಇಲ್ಲಿ ಚೇಂಜ್ ಆಗ್ಬೇಕಾಗಿದ್ದರೆ ಎರಡನೇದ್ದು ಮರಾಠಿ ಏನು ರೀ ಅವನವ್ನು ಅಂಗಡ್ಯಾಗ ಪಂಗಡ್ಯಾಗ ಎಲ್ಲ ಬರೇ ಮರಾಠಿ ಮಾತಾಡ್ತಾರೆ. ಅದು ಯಾ ನಮ್ಮನೆ ಮರಾಠಿ ರೀ ಇವನವ್ನು ಯಾಕೆ ಇರೋದು ಕರ್ನಾಟಕದಾಗ ಕನ್ನಡ ಮಾತಾಡಿದ್ರಿ ನೀವು ಅಪ್ಪನ ಮನೆ ಆಸ್ತಿ ಕೇಳಿವೆ ಒಬ್ಬ ಅದ್ರಾಗ ಇನ್ನೊಂದೇನೋ ಬೈದ್ರೆ ಮಾತಾಡ್ತಾರೆ. ಬೈಬೇಕು ನೀವು ಇಲ್ಲಿ ಬಂದಮೇಲೆ. ನಾನು ಇಲ್ಲೇ ಒಬ್ಬ ನೀರಿ ಮಾಡ್ಲಿಕ್ಕೆ ಕೇಳಾಕತ್ತಿದ್ನಿ, ನೀರಿ ಮಾಡ್ಲಿಕ್ಕೆ ಕೊಡ್ರಿ ಅಂತಂದು ಕಾಯಿ ಅಂತಂದು ಸೊ ನಮಗೆ ಕನ್ನಡ ಬರೋದಿಲ್ಲಲ್ಲೋ ಅಂತಂದು ಯಾಕೆ ರೀ ಬೈತೀರಿ ಅಂತಾನೆ. ಅವಾಗ ಕೊನೆ ಕೇಳಿದ್ರೆ ಚಂದ ಅದ ನಮ್ಮ ಮಂದಿ ಚಂದಾಗಿ ಹೇಳಿದ್ರೆ ಕೇಳೋದಿಲ್ಲ ಅನ್ನೋಕೆ ಇದೇ ಬೆಸ್ಟ್ ಉದಾಹರಣೆ. ಬಂದು ಬರಲಿಲ್ಲ ಓಕೆ, ನಾವಾಗ ಇನ್ನೇ ಮಾತಾಡ್ತೇವೆ. ನಾವು ಕನ್ನಡಿಗರು ವಿಶಾಲ ಹೃದಯದವರಲ್ಲ, ಕನ್ನಡ ಬಿಟ್ಟು ಬೇರೆ ನೆಚ್ಚಿಗೆ ಮಾಡ್ತಾ ಇರ್ತೀವಿ. ಬಟ್ ಗೊತ್ತಿದ್ದಾಗ ಮಾತಾಡಲಿಲ್ಲ ಅಂತಂದ್ರೆ ಅವಾಗ ಒಂದು ಸತಿ ಬೈದು ನೋಡ್ರಿ, ನೀವು ಬೈದಿದ್ದು ಅವ್ನು ತಿಳಿತೆ ಪಕ್ಕ ಹೊಳ್ಳಿ ರಿಯಾಕ್ಟ್ ಮಾಡ್ತಾನೆ. ಅವ ಬಾಯ ಬೂಟಿಟ್ಟು ಹೊಡ್ರಿ ಅವ್ನು. ಇಲ್ಲ ಗೊತ್ತು ನೀವು ಕರೆ ಮಾಂಸೋಳ ಮಗ ತಿಳಿದಿಲ್ಲ ಇವಂಗೆ, ನಾವೇ ಇನ್ನೇ ಮಾತಾಡೋದು ಚಾಣೆ ಆಗ್ಬಿಡ್ರಿ. ಇಷ್ಟ ಬರ್ರಿ, ಇನ್ನೇನೈತಿ ಡ್ರೆಸ್ ಗೀಸ್ ಚೇಂಜ್ ಮಾಡಿ ಗಾಣಗಾಪುರದಿಂದ ಗಾಣಗಾಪುರ ರೋಡಿಗೆ ನಿಮ್ಮನ್ನು ಭೇಟಿ ಆಗ್ತಾನೆ. ಅಕಸ್ಮಾತ್ ಇದಾಗ ಗ್ಯಾಪ್ನಾಗ ಯಾರು ಸಿಕ್ಕರಂದ್ರೆ ತಲೆ ಹಾಂ ಮುಂದೆ ಗೊತ್ತಾತಲ್ಲ, ಹಾಂ ಅವ ಮತ್ತೆ ಸಿಗೋಲ್ಲಂತ. ಸೊ ಇಲ್ಲಿಗೆ ದತ್ತಕ್ಷೇತ್ರದ ಜರ್ನಿ ಮುಗೀತು. ಇನ್ನು ಊರ ಕಡೆ ಪಯಣ. ವಾಂಟೆಡ್ ಟು ಶೋ ಯು ದಟ್ ಈ ಬೋರ್ ನೀವು ನೋಡಿರಿ ಅಂತ ಅನ್ಕೊತೀನಿ. ಎಸ್, ನಾವು ಸಣ್ಣವರಿದ್ದಾಗ ನಮ್ಮ ಮನೆ ಕಡೆ ಇತ್ತಿದ್ದು, ಈಗ ಸದ್ಯ ಇಲ್ಲ. ಈಗ ಸದ್ಯ ಎಲ್ಲ ಕಂಟಿನ್ಯೂ ಪೈಪ್ಲೈನ್ ಆಗ್ಯಾವ. ಬಟ್ ಸ್ಟಿಲ್ ದೀಸ್ ಪೀಪಲ್ ಆರ್ ಯೂಸಿಂಗ್. ಹಾಂ ಒಂದೇ ನಿಮಿಷ ತಡ್ರಿ ಬಾಬಾ. ಸಕ್ರೆ ಎಸ್. ಇವಾಗ ನಮ್ಮ ಮನೆ ಕಡೆ ಒಂದೈತ್ರಿ ಇದಕ್ಕೆ ಪಾಳೆ ಹಚ್ಚಿ ಕೊಳಪಾನ ತುಂಬಿಕೊಂಡು ಕೊಳಪಾನ ಹೊರಕಾಲಾರ್ದ ಬಿದ್ದು ಹೊಡೆದು ಮನ್ಯಾಗ ಹೊಡ್ತಾ ತಿಂದು ಇಂಥವೆಲ್ಲ ಒಣ ಸಬ್ರಿ ಭಾಳ ಮಾಡ್ಯಾವಿ. ಈಗೇನೈತಪ್ಪ ಅವನವನ ಮೋಟ್ರ್ ಚಲೋ ಮಾಡಿಸ್ಬಿಟ್ರೆ ಬಚ್ಚಲಕ್ಕೆ ನೀರು, ಅಡುಗೆ ಮನೆಗೂ ನೀರು ಹಂಗೆ ಆಗ್ಬಿಟ್ಟತಿ. ಒಂದು ಲೆಕ್ಕಕ್ಕೆ ಇದ ಸುಖ ಆಯ್ತು ಅನ್ನಿಸ್ತತಿ. ಬೋರ್ವೆಲ್ಲ ಬೋರ್ ಹೊಡ್ಯಾಕೆ ಹೋಗೋದು ಅದೊಂದು ಖುಷಿ ಬೇರೆನೇ ಇತ್ತು. ಈಗ ಹೆಂಗೂ ಹೊಂಟೇವಿ ಊರಿಗೆ. ಇನ್ನೊಂದು ಸತಿ ದತ್ತ ಮಹಾರಾಜರನ್ನ ಭೇಟಿಯಾಗಿ ನೋಡ್ರಿಪ್ಪ ಒಂದು ದಾರಿಗೆ ಹಚ್ಚಿರಿ ಅಂತ ಕೇಳ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೇದು ಮಾಡಿರಿ, ಎಲ್ಲರನ್ನೂ ಉದ್ಧಾರ ಮಾಡಿರಿ ಅಂತ ಕೇಳ್ಕೊಂಡು ನಮ್ಮನ್ನು ಈ ಕ್ಷೇತ್ರದಿಂದ ನಮ್ಮ ಊರಿಗೆ ಬರೋಣ. ಯಾಕಂದ್ರೆ ಈಗ ಆಲ್ರೆಡಿ ಪೆಂಡಿಂಗ್ ವರ್ಕ್ ಮುಕ್ಕೊಳ್ಳೋರೆ ಅದಾವು. ಹೆಚ್ಚು ಕಡಿಮೆ ನಾಳೆ ಏನಾರ ಕೆಲ್ಸಕ್ಕೆ ಹೋಲಿಲ್ಲ ಬೂಟ್ ತೊಗೊಂಡು ಹೊಡಿತಾರೆ ನನ್ನ. ಹಿಂಗಾಗಿ ಹೇಳ್ಬಿಟ್ಟು ಗೋ ಅವನು ಬ್ಯಾಗ್ ಹರಿತು ವಜ್ಜಿಗೆ ಹತ್ರ ನಮ್ಮ ತಮ್ಮ ಬೂಟ್ ತೊಗೊತಾನೆ ನನಗೆ. ಇದು ಇಂದ್ರಜಾಲ ಅಂಥೇಳಿ ಯೂಶ್ವಲಿ ಅಂಗಡಿ ಒಳಗೆ ಫ್ರೇಮ್ ಮಾಡಿ ಹಾಕುವಂಥವು. ಇಲ್ಲಿ ನಿಮಗೆ ಡಿಸೈನ್ ವೆರೈಟಿ ಆಫ್ ಇಂದ್ರಜಾಲ ನಮಗೆಲ್ಲ ಇದು ಯೂಶ್ವಲಿ ಲುಕ್ ಲೈಕ್ ಗಿಡದ ಟೈಪ್ ಕಾಣ್ತಾವು. ಬಟ್ ಸಣ್ಣ ಸೈಜಿಂದ ಹಿಡಿದು ನಿಮಗೆ ಯಾವ ನಮ್ನಿ ಸೈಜ್ ಬೇಕು ಆ ನಮ್ನಿ ಡಿಫ್ರೆಂಟ್ ವೆರೈಟೀಸ್ ಸಿಗ್ತಾವೆ. ಇನ್ನೊಂದು ಬೆಸ್ಟ್ ಥಿಂಗ್ ಏನಂದ್ರೆ ಇಲ್ಲಿ ನಿಮಗೆ ಬೇರೆ ಕಡೆ ಏನು ಸಿಗಲ್ಲಲ್ಲ ಅಂಥ ವೆರೈಟೀಸ್ ಸಿಗ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇವು ಶಂಖ ಹೊಳೆವು ಹಳೆಯ ಓಲ್ಡ್ ಕಾಯಿನ್ಸು, ಅದು ಬಿಟ್ರೆ ದೊಡ್ಡ ದೊಡ್ಡ ವೆರೈಟೀಸ್ ಆಫ್ ರುದ್ರಾಕ್ಷಿ ಮಾಲಾಸ್, ಅದು ಬಿಟ್ರೆ ಇನ್ನೂ ಏನೇನೋ ಐಟಮ್ ಇಟ್ಟಾರ. ಹೊಳ್ಳಿ ಆ ಕುದುರೆ ನಾಲು ಇಟ್ಟಾರ. ನಿಮಗೆ ಬೇಕಂದ್ರೆ ಇಲ್ಲಿ ತೊಗೋಬೋದು. ಯೂಶ್ವಲಿ ನಾವು ಇಂಥವೆಲ್ಲ ಇದು ಮಾಡಲ್ಲ. ಬಟ್ ನಮ್ಮ ಮಾವ ಹೇಳೋಣ ಅವ್ರ ಅಂಗಡಿಗೆ ಹಾಕ್ಬೇಕಂತ. ಹೀಗಾಗಿ ನಾನು ಒಂದು ಇಂದ್ರಜಾಲ ತೊಗೊಂಡನಿ. ಅವ್ರವ್ರ ಭಕ್ತಿ ಅವ್ರವ್ರ ಪರ್ಸ್ನಲ್ ಅದು, ನಾವೆಲ್ಲ ಕೇಳಕ್ಕೆ ಹೋಗ್ಬಾರ್ದು. ಸೊ ಈ ಟೈಪ್ ಇನ್ನೂ ಇಲ್ಲಿ ಭಾಳ ಅಂಗಡಿ ಅದಾವೆ. ಅಕಸ್ಮಾತ್ ಇಲ್ಲಿ ಏನಾರ ಬಂದ್ರೆ ಇಂಥವೆಲ್ಲ ಸಿಗ್ತಾವೆ. ನಿಮ್ಮ ಕಡೆನೂ ಇಂಥವು ಕೆಲವೊಂದಿಷ್ಟು ನಂಬರ್ ಇದ್ರೆ ಅವ್ರಿಗೆ ತೋರಿಸ್ರಿ. ಆದರೆ ಇದ್ರೊಳಗೆ ಬೆಸ್ಟ್ ಏನಂದ್ರೆ ಶಂಖನೂ ನೋಡಿ ತೊಗೋಬೇಕು. ಕೆಲವೊಂದಿಷ್ಟನ್ನು ಹೊಳ್ಳಿ ಬಣ್ಣ ಹಚ್ಚಿಟ್ಟಿರ್ತಾರೆ, ಕೆಲವೊಂದಿಷ್ಟು ಎಕ್ಸಾಕ್ಟ್ ಮಸ್ತ್ ಇರ್ತಾವೆ. ನಾನು ಹೋದ್ಸತಿ ಒಂದೆರಡು ತೊಗೊಂಡು ಹೋಗೇನು ಶಂಖ. ಸೊ ಇದಾಗಿತ್ತು ನಮ್ಮ ಪರ್ಚೇಸಿಂಗ್ ಅನ್ನೋಕ್ಕೆ ನನ್ನಂತೂ ಏನಿಲ್ಲ ರೀ. ಅದ್ರಾಗ ನಮ್ಮ ಮಾವ ಹೇಳಿದ್ದಕ್ಕೆ ತೊಗೊಂಡಿದ್ದೆ, ಒಂದು ತೊಗೊಂಡು ಇಟ್ಟನಿ. ಅದು ಬಿಟ್ಟರೆ ಈಗ ಮೊದಲು ಗುಡಿ ಕಡೆ ಹೋಗಿ ದರ್ಶನ ಮಾಡೋನು. ತಡ್ರಿ ಪರ್ಸ್ ಬಿಟ್ಟು ಬಂದೆ. ಹೋಗಿ ಗಾಣಗಾಪುರದ ಸ್ಪೆಷಲ್ ಸ್ವೀಟ್ ತೊಗೋಬೇಕು. ಇಲ್ಲಿ ಪೇಡೆ ಅನಾಹುತ ಇರ್ತೈತೆ ರೀ. ಆ ಪೇಡೆ ಬಿಟ್ರೆ ಮತ್ತೇನು ತೊಗೋಬೇಕಂದ್ರೆ ದಾರ ಒಂದು ತೊಗೋಬೇಕು. ಅವನು ಬರೀ ಈ ಕೈಯಾಗ ಒಂದೈತಿ, ಅದು ಬಿಟ್ರೆ ಈ ಕೈಯಾಗೂ ಒಂದೈತಿ ದಾರ. ಸೊ ಹಿಂಗಾಗಿ ಮೊದಲು ದಾರ ತೊಗೋಬೇಕು, ಪೇಡ ತೊಗೋಬೇಕು. ಪೇಡ ತೊಗೊಂಡು ಹೋಗಿ ನಮ್ಮ ಪರಮಾತ್ಮ ದತ್ತಾತ್ರೇಯ ಮಹಾರಾಜರ ದರ್ಶನ ಇನ್ನೊಮ್ಮೆ ಮಾಡ್ಕೊಂಡು ಕಾಲಿಗೆ ಬಿದ್ದು ಸೀದಾ ಟ್ರೈನ್ ಹತ್ಬೇಕು. ಬರ್ರಿ ಮೊದಲು ಪೇಡ ತೊಗೊಳಕ್ಕೆ ಹೋಗೋಣ.
ಗಾಣಗಾಪುರ ಸ್ಪೆಷಲ್ ಸ್ವೀಟು. ಅಕಸ್ಮಾತ್ ಇಲ್ಲಿ ಬಂದ್ರೆ ನೀವು ಏನು ಮಾಡ್ತಿರೋ ಬಿಡ್ತಿರೋ, ದತ್ತ ಮಹಾರಾಜರಿ ಸೇವಾ ಅದಾದ್ಮೇಲೆ ಸ್ವೀಟ್ ತಪ್ಪಿಸ್ಬೇಡ್ರಿ. ಚುಮ್ಮರಿ ಬೇಡ, ಚುಮ್ಮರಿ ತಿಂತೇವೆ, ಸ್ವೀಟ್ ಅಷ್ಟೇ ತೊಗೊಳ್ಳೋನು. ನಮ್ಮ ಫೇವ್ರೇಟ್ ದಾರ ಕೇಳಂತಲ್ರಿ, ಅಣ್ಣ ಬಾಂಡ ಹೆಂಗೊಂದು ಹೇಳ್ತಾರೆ ಕೇಳಿ ಆಮೇಲೆ ನೋಡುವ. ಪೇಡೆ ಕೊಡು ಅಣ್ಣ 15 ನಿಮಿಷದಾಗ ದರ್ಶನ ಆಕತ್ತೆ ಅಂತಂದ. ಇಲ್ಲಿ ಪಾಳೆ ನೋಡಿದ್ರೆ 15 ನಿಮಿಷ ಅಲ್ಲ, ಮಿನಿಮಮ್ 1 ತಾಸು ಬೇಕಂತ ಅನ್ಸಾಕತ್ತತಿ. ವಾಟ್ ಎವರ್, ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಸೊ ಈಗ ಇಲ್ಲಿಂದ ಹೊಳ್ಳೆ ಬ್ಯಾಕ್ ಟು ಗಾಣಗಾಪುರ ರೈಲ್ವೆ ಸ್ಟೇಷನ್. 8 ಗಂಟೆಗೆ ಐತಿ, ಅವನು ಈಗ ಆಗೈತಿ 4 ಗಂಟೆ 5 ಗಂಟೆ ಆಗೈತಿ. 9 ಗಂಟೆಗೆ ಐತಿ ಟ್ರೈನ್. ಸೊ ಅಲ್ಲಿ ಮಟ್ಟ ಏನೋ ಒಂದು ಹೊಡಿಯಬೇಕು, ಲಲ್ಲೆ ಹೊಡಿಬೇಕು ಅಂತ, ಐ ಮೀನ್ ಎಲ್ಲರೂ ಟೈಮ್ ಪಾಸ್ ಮಾಡಬೇಕು. ಸೊ ತಡ್ರಿ ಬಸ್ ಹತ್ತಿ, ಬಸ್ ಏನು ಸಿಗೋದು ಡೌಟ್ ಇಲ್ಲೇ. ಟಮ್ದಾಗ ಹತ್ತಿ ಕಟ್ಟ ಅಂತ ಹೋಗೋಣ ಅಂತ. ಅಣ್ಣ ಮುಂದೆ 3 ಮಂದಿ ಕುಂದ್ರಿಸ್ಕೊಂಡು ತೊದ್ಗುಂಡ್ಲೆ ಕುಂತು, ಅದಾದ್ಮೇಲೆ ಫೋನ್ಯಾಗ ಮಾತಾಡ್ಕೊಂತ ಆಟೋ ಹೊಡ್ಯಾತ್ತಾನ. ಹಿಂದೆ 4 + 4 8, ಮುಂದೆ 3 11 ಮಂದಿ ಜೀವ ಅವನ ಕೈಯಾಗೈತಿ. ಒಂದು ಸ್ವಲ್ಪ ನೋಡಿ ಹೊಡಿಪ ಮಾಸ್ತರ ಅಂದ್ರೆ ರೋಡ್ನವ್ರು ಅವ್ನು ಹಂಗೈತಿ. ಏನು ಮಾಡ್ತೀರಿ ಹುಚ್ಚರಾಟ. ಸೊ ಕಡೆಗೂ ಗಾಣಗಾಪುರ ರೋಡ್ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಇನ್ನು ಇಲ್ಲಿ ಮಿಕ್ಕಿ 2 ತಾಸು ಮ್ಯಾಲೆ ಕಾಯ್ಬೇಕು. 2 ತಾಸೇನೆ, 3 ತಾಸು ಹೆಚ್ಚು ಕಡಿಮೆ. 9 ಗಂಟೆಗೆ ಬರ್ತೈತೆ, ಅವನು 6 ಗಂಟೆ ಆಗೈತಿ. ಇಲ್ಲಿ ತಲೆ ಹಾಡೋಕೆ ಯಾರೂ ಇಲ್ಲಪ್ಪ. ಯಾರೊಬ್ರು ಸಿಕ್ಕಿದ್ರಂದ್ರೆ TH ಮಾಡ್ಕೊಂತ ಕುಂದ್ರಬೋದಿತ್ತು. ಬಟ್ ಇಲ್ಲಿ ಯಾರೂ ಇಲ್ಲ. ಮಕ್ಕಳು ಮುಚ್ಕೊಂಡು ಸುಮ್ಮ ಕುಂದ್ರಬೇಕು. ಕುಂದ್ರೋದು ನಮ್ಮ ಜೀವನದಾಗ ಅತ್ಯಂತ ಕಷ್ಟಕರವಾದ ಕೆಲಸ ಯಾವುದಾದ್ರೂ ಐತಂದ್ರೆ ಮಕ್ಕಳು ಮುಚ್ಕೊಂಡು ಕುಂದ್ರೋದು. ಅದು ಹುಡುಗರಿಗೆ 99% ಯಾರಿಗೂ ಆಗೋದಿಲ್ಲ. ನಿಮಗೆ ಗೊತ್ತೈತಿ. ನೋಡಂಬರಿ ಹೊಟ್ಟೆ ಒಂದು ಕಿಸ್ತತಿ. ಏನು ತಿಂದಿಲ್ಲ ಮಧ್ಯಾಹ್ನ. ಬೆಳಗ್ಗೆ ನಾಷ್ಟಾನಕ್ಕೆ ಅವನವನು 2 ಆಲೂ ಬೋಂಡ ತಿಂದಿದ್ದು. ನಮಗೆಲ್ಲ ಹತ್ಬೇಕ್ರಿ ಅವನವನು. ದನ ತಿನ್ನರಿ ಇದು ಏನದು ಹಪ್ಪಳ ಗಿಡಕ್ಕೆ ಅವನವನ ಹಡ ಹಂಗಾಗೈತಿ. ಇಲ್ಲಿ ಮಾತ್ರ ರೈಲ್ವೆ ಸ್ಟೇಷನಾಗ ಏನು ಇವ್ರವ್ರು ಹಡಿಸಿ ಮಕ್ಕಳು ಬರೀ ಆಲೂ ಬೋಂಡ ಅದ ವಡಾಪಾವ್ ಅದ ಐತ್ರಿಪ್ಪ. ಇವ್ರವ್ರು ಹಡಿಸಿ ಮಕ್ಕಳು. ಇವರು ಕರ್ನಾಟಕದಲ್ಲಿ ಹುಟ್ಟ್ಯಾರ, ಮಹಾರಾಷ್ಟ್ರದಲ್ಲಿ ಹುಟ್ಟ್ಯಾರ, ಲೆಕ್ಕನ ಹರಿವಲ್ದು ನನಗೂ ಅವನು. ಇಲ್ಲ ಮಾಡ್ಬೇಕು, ಇಲ್ಲ ಅಂತಲ್ಲ, ಬಟ್ ಒಂದು ಲೆಕ್ಕ ಇರ್ತೈತ್ರಿಪ್ಪ ಅದಕ್ಕೆ. ಫೈನಲಿ ನಮ್ಮ ಟ್ರೈನ್ ಬಂತು. ನಾವಿನ್ನು ಹೊರಡೋ ಸಮಯ. ನೆಕ್ಸ್ಟ್ ಮತ್ತು ಯಾವಾಗ ದತ್ತ ಮಹಾರಾಜರ ಕೃಪೆ ಆಗುತ್ತೋ ಅವಾಗ ಬಂದು ಸೇವೆ ಮಾಡೋಣ. ನಿಮ್ಮ ಜೊತೆ ಹಿಂಗೆ ಕನೆಕ್ಟ್ ಆಗಿರೋಣ. ಬರೋಲ್ರಿ. ಮೊದಲು ಊರಿಗೆ ಹೋಗ್ಬೇಕು. ನಮ್ಮ ಮಾಸ್ತರ್ ಫೋನ್ ಹಚ್ಚಿದ್ನ ಆಲ್ರೆಡಿ. ಎಲ್ಲಿದ್ದೀಪ್ಪ, ನಾಳೆ ಡ್ಯೂಟಿ ಕಲ್ಗಟ್ಟಿ ಒಳಗೆ ಐತಿ, ಇಲ್ಲ ಬೂಟ್ ಫೈರಿಂಗ್ ಹಾಕೋ. ಹಾಗಾಗಿ ನೋಡುವ ರೈಲ್ವೆ ಸ್ಟೇಷನ್ ಒಳಗೆ ಯಾರ ತಲೆ TH ಸಿಕ್ಕರೆ ನೋಡೋಣ ಅಂತ. ಸರಿ, ಬಾಯ್.